ಸಲಾಯಿಸಲಾಗಿದೆ. ದಯವಿಟ್ಟು ಸಹಕರಿಸುತ್ತೆ ಬೆಳಗಿಸುವುದು. ಕಾಯನೊಳು ಬಹುಲಿಂಗ ಜಂಗಮವ ದಾಯನವನರಿಯಕ್ಕೆ ಸುಲಭೋಪಾಯ ಬಾಯಿ ಸಲಜ ಗುರುವಾಗಿ ದಾಯ ದೂರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನಗಿಸುವ ಶರಣಾರ್ಥ. ಹತ್ತೊಂಬತ್ತನೇ ಶರಣ ಕಮ್ಮಟಿ ಅಜ್ಜಂಪುರ್ ಶೆಟ್ಟಿ ಸೇವಾ ಟ್ರಸ್ಟ್ ಮತ್ತು ಬಸವ ಬಳಗ ದಾವಣಗೆರೆ ಹಾಗೂ ಎಲ್ಲ ರಾಷ್ಟ್ರೀಯ ಬಸವಪರ ಸಂಘಟನೆಗಳ ಪರವಾಗಿ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಇದೀಗ ತಾನೇ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯರ ಶರಣೆ ಸಿಂಧುತಾಯಿ ಕಾಡಾದಿಯವರಲ್ಲಿ ಬಸವ ವಚನಗಳು ಬಸವಣ್ಣನ ಬಸವಾದಿ ಶರಣರು ಭಾರತ ದೇಶದ ಎಲ್ಲ ರಾಜ್ಯಗಳಿಗೂ ಮತ್ತು ಜಗತ್ತಿನ ಅನೇಕ ದೇಶಗಳಿಗೂ ಪರಿಚಯವನ್ನ ಮಾಡಿಕೊಂಡಿರ್ತಕ್ಕಂಥ ಅನುಭವಿಗಳ ಶರಣ ಅರವಿಂದ್ ಜತ್ತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಚಿನ್ ಕಲ್ಯಾಣ್ ಶೆಟ್ಟಿ ಅವರಿಗೂ, ಡಾಕ್ಟರ್ ಶರಣಬಸಪ್ಪ ಧಾಮ ಅವರಲ್ಲಿಯೂ, ಡಾಕ್ಟರ್ ಗುರುಲಿಂಗಪ್ಪ ದಬಲೆ ಶರಣರಲ್ಲಿಯೂ, ಡಾಕ್ಟರ್ ಗುರುಸಿದ್ದ ಅಯ್ಯ ಸ್ವಾಮಿ ಅವರಲ್ಲಿಯೂ, ಶರಣ ನಾಗಪ್ಪ ಜಾಮಗೊಂಡೆಯವರಲ್ಲಿಯೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನನ್ನ ಶರಣಾರ್ಥಿಗಳನ್ನ ತಿಳಿಸ್ತಾರೆ. ಬಹುಶಃ ಮೊನ್ನೆ ಉದ್ಘಾಟನೆ ಆಗಿರ್ತಕ್ಕಂಥ ಕಾರ್ಯಕ್ರಮದಿಂದ ಹಿಡಿದುಕೊಂಡು ಅಷ್ಟಗಳ ಬಗ್ಗೆ, ಇವತ್ತು ಪಂಚಾಚಾರ ಮತ್ತು ಶಟಸ್ಥಲಗಳ ಬಗ್ಗೆ ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂಥ ಚರ್ಚೆ ಮತ್ತು ಚಿಂತನೆಯನ್ನ ನೋಡಿದ್ದೀವಿ. ಅದೆಲ್ಲರೂ ಕೂಡ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಯಾರು ಭಾಗವಹಿಸಿದ್ದಾರೆ, ಎಲ್ಲ ಹಿರಿಯ ಶರಣೆಯಲ್ಲಿ ಭಾಗವಹಿಸಿದ್ದಾರೆ. ಆದ್ರೆ ಮುಂಬರ್ತಕ್ಕಂಥ ಕಾಲಮಾನದೊಳಗೆ ಬಸವ ತತ್ವವನ್ನ, ಬಸವಾದಿ ಶರಣರನ್ನ, ಶರಣರ ವಿಚಾರಗಳನ್ನ, ಶರಣ ತತ್ವಗಳನ್ನ ಏನಾದ್ರೂ ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಬೇಕಾಗಿತ್ತು ಅಂತಂದ್ರೆ ಕೇವಲ ನಾವು ಹಿರಿಯರಾಗಿರ್ತಕ್ಕಂಥವ್ರು ಮಾತ್ರ ಇದನ್ನ ತಿಳಿದುಕೊಂಡ್ರೆ ಸಾಲದು. ಮುಂಬರ್ತಕ್ಕಂಥ ಪೀಳಿಗೆಯನ್ನ, ಇವತ್ತಿನ ಮಕ್ಕಳೇ ಇವತ್ತಿನ ಪ್ರಜೆಗಳು ಅಂತಕ್ಕಂಥ ಕಾಲಮಾನದೊಳಗೆ ನಾವಿದ್ದೀವಿ. ಹಾಗಾಗಿ ಮಕ್ಕಳಲ್ಲಿ ಧರ್ಮ ಪ್ರಜ್ಞೆಯ ಅವಶ್ಯಕತೆ ಎನ್ನುವಂತಹ ವಿಷಯದ ಕುರಿತಾಗಿ ಒಂದು ನನಗೆ ಮಾತನಾಡಲು ಅವಕಾಶ ಕೊಟ್ಟಿದೆ. ಮಕ್ಕಳಲ್ಲಿ ಧರ್ಮ ಪ್ರಜ್ಞೆಯ ಅವಶ್ಯಕತೆ ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಶಾಲೆಗೆ ಬಂದಿರ್ತಕ್ಕಂಥ ಮಗುವಿಗೆ ಸರಿಯಾಗಿ ಶಿಕ್ಷಣವನ್ನ ಕೊಡ್ಲಿಲ್ಲ ಅಂತಂದ್ರೆ ಆ ಗುರು, ಆ ಶಿಕ್ಷಕ ಶುದ್ಧ ವೈರಿ. ಮನೆಯಲ್ಲಿರ್ತಕ್ಕಂಥ ಮಗುವಿಗೆ ನಿರಂತರವಾಗಿ ಶಾಲೆಗೆ ಕಳಿಸಲಿಲ್ಲ ಅಂತಂದ್ರೆ ಆ ತಂದೆ ಶುದ್ಧ ವೈರಿ. ನನ್ನ ಮಗು ಏನಾದ್ರು ಬಿದ್ದಿಗೆ ಆ ಬಿದ್ದಿರ್ತಕ್ಕಂಥ ಮಗುವನ್ನ ಎತ್ತಿಕೊಂಡಿಲ್ಲ ಅಂತಂದ್ರೆ ಆ ತಾಯಿ, ಆ ಮಗುವಿನ ಶುದ್ಧ ವೈರಿ. ಮಕ್ಕಳ ಜೀವನದೊಳಗ 3 ಜನ ಶುದ್ಧ ವೈರಿಗಳು: ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು. ಹಾಗೆ ಇವರು ವೈರಿಗಳಾಗ್ಬೇಕಾ? ವೈರಿಗಳಾಗ್ಬಾರ್ದು, ಶತ್ರುಗಳಾಗ್ಬಾರ್ದು. ನಾವು ಮಿತ್ರರಾಗ್ಬೇಕು, ಆತ್ಮೀಯ ಸ್ನೇಹಿತರಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಇದೇ ವಚನವನ್ನ ಸ್ವಲ್ಪ ತಿರುವು ಮುರುವಾಗಿ ನೋಡ್ಬೇಕಾಗ್ತದೆ. ವಿದ್ಯೆ ಕಲಿಸುವ ತಂದೆ, ಬುದ್ಧಿ ಹೇಳುವ ಗುರು, ಬಿದ್ದಿರಲು ಬಂದು ಎತ್ತಿಕೊಂಡ ತಾಯಿ, ಶುದ್ಧ ಸ್ನೇಹಿತರು ಸರ್ವಜ್ಞ ಅಂತಕ್ಕಂಥ ಮಾತು ಇವತ್ತು ನಾವು ನೆನಪಿಡ್ಬೇಕಾಗ್ತದೆ. ನಾವು ನಮ್ಮ ಸ್ನೇಹಿತರನ್ನಾಗಿ ಮಾಡ್ತಿದ್ದೀವೋ ಅಥವಾ ಶತ್ರುಗಳನ್ನಾಗಿ ಮಾಡ್ತಿದ್ದೀವೋ ಅಂತಕ್ಕಂಥದ್ದು ಬಹಳ ವೈಚಾರಿಕವಾಗಿ ಚಿಂತನೆಯನ್ನ ಮಾಡ್ಬೇಕು. ಇವತ್ತಿನ ವಿಷಯ ಮಕ್ಕಳಲ್ಲಿ ಧರ್ಮ ಪ್ರಜ್ಞೆಯ ಅವಶ್ಯಕತೆ. ಮೊದಲು ಧರ್ಮ ಅಂದ್ರೆ ಏನು ಅಂತಕ್ಕಂಥದ್ದನ್ನ 2 ನಿಮಿಷದೊಳಗೆ ಹೇಳ್ತೀನಿ, ಯಾಕಂದ್ರೆ ಎಲ್ರೂ ಕೂಡ ಅನುಭವಿಗಳೇ ಅದು. ಧರ್ಮ ಅಂತಂದ್ರೆ ಮನುಷ್ಯನ ಬದುಕಿಗೆ ಪೂರಕವಾಗಿರ್ತಕ್ಕಂಥ, ಮನುಷ್ಯನ ಬದುಕಿಗೆ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿರ್ತಕ್ಕಂಥ ಆಚರಣೆಗಳನ್ನ ಪಾಲಿಸುವುದಕ್ಕೆ ನಾವು ಸ್ವಾಭಾವಿಕ ಧರ್ಮ ಅಂತ ಕರೀತೀವಿ. ಆ ಧರ್ಮ ಈ ಧರ್ಮ ಅಂತಲ್ಲ.
ಮನುಷ್ಯನ ಬದುಕಿಗೆ ಪೂರಕವಾದ, ಮನುಷ್ಯನ ಬೆಳವಣಿಗೆಗೆ ಸಹಕಾರಿಯಾಗಿರ್ತಕ್ಕಂಥ ಕೆಲವೊಂದು ಆಚರಣೆಗಳನ್ನ ಮಾಡ್ತಿದ್ದೀವಿ ಅಂತಂದ್ರೆ ಅದಕ್ಕೆ ಸ್ವಾಭಾವಿಕ ಧರ್ಮ ಅಂತ ಕರಿತೀವಿ. ಈ ಧರ್ಮದ ಉದ್ದೇಶ ಸುಮಾರು 2,000 ವರ್ಷಗಳಿಂದಲೂ ಕೂಡ ಚಿಂತನೆಯೊಳಗೆ ಬಂದಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇಲ್ಲಿ 2 ವಸ್ತುಗಳನ್ನ ನೋಡ್ತೀವಿ ಧರ್ಮ ಅಂತಕ್ಕಂಥ ವಿಷಯ ಬಂದಾಗ. 2 ಯಾವುವು ಅಂತಂದ್ರೆ ಒಂದು ಪೂಜ್ಯ ವಸ್ತು, ಒಂದು ಪೂಜಾ ಕರ್ಮ. ಧರ್ಮದ 2 ಪ್ರಧಾನ ರೂಪಗಳು, ಒಂದು ಪೂಜ್ಯ ವಸ್ತು, ಒಂದು ಪೂಜಾ ಕರ್ಮ. ಪೂಜ್ಯ ವಸ್ತು ಅಂದ್ರೆ ಏನನ್ನ ಪೂಜಿಸಬೇಕು, ನಾನು ಪೂಜಿಸುವ ಶಿವ, ಶಕ್ತಿ, ನಿಸರ್ಗ ಏನೇ ಅದು ಹೇಗಂತದ್ದು ಅದು ಪೂಜಿಸುವ ವಸ್ತು. ಪೂಜಾ ಕರ್ಮ ಅಂದ್ರೆ ಏನನ್ನ ಪೂಜಿಸಬೇಕನ್ನುವುದರೊಂದಿಗೆ ಹೇಗೆ ಪೂಜಿಸಬೇಕು, ಏನನ್ನ ಅರ್ಪಿಸಬೇಕು, ಯಾವಾಗ ಪೂಜಿಸಬೇಕು, ಒಬ್ಬರಿಗೆ ಪೂಜಿಸಬೇಕಾ, ಸಾಮೂಹಿಕದೊಳಗ ಪೂಜಿಸಬೇಕಾ, ಎಲ್ರಿಗೂ ಕಾಣುವಂತ ನಮ್ಮ ಆಚರಣೆ ಅಂತಕ್ಕಂಥ 2 ವಿಷಯಗಳ ಜಿಜ್ಞಾಸೆ ಸುಮಾರು ಮನುಷ್ಯನಿಗೆ ಬುದ್ಧಿಶಕ್ತಿ ಬಂದಂದಿನಿಂದ ಸುಮಾರು 4,000 ವರ್ಷಗಳಿಂದ ನಾವು ನೋಡ್ಕೋತ ಬರ್ತೀವಿ. ಪೂಜ್ಯ ವಸ್ತು ಏನಾಗಿರ್ಬೇಕು, ಮತ್ತೆ ಪೂಜಾ ಕರ್ಮ ಹೆಂಗಾಗಿರ್ಬೇಕು. ಇದರ ಕುರಿತಾಗಿ ಆವಿಷ್ಕಾರವನ್ನು ಮಾಡಿರ್ತಕ್ಕಂಥ ಜಗತ್ತಿನ ಹಲವಾರು ಧರ್ಮಗಳನ್ನ, ಭಾರತೀಯ ಧರ್ಮಗಳನ್ನ ನಾವು ಗಮನಿಸಬೇಕಾಗ್ತದೆ. ಹೇಗೆ ಹುಟ್ಕೊಂಡ್ರು ಯಹೂದಿ ಧರ್ಮ ಅಂತಕ್ಕಂಥದ್ದನ್ನು ನೋಡ್ತೀವಿ, ಕ್ರಿಶ್ಚಿಯನ್ ಧರ್ಮ, ಪಾರ್ಸಿ ಧರ್ಮ, ಇಸ್ಲಾಂ ಧರ್ಮ. ಇವು ಪಾಶ್ಚಾತ್ಯ ಧರ್ಮಗಳು. ಜಗತ್ತಿನ 4 ಪ್ರಮುಖ ಧರ್ಮಗಳು: ಯಹೂದಿ, ಪಾರ್ಸಿ, ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ, ಪಾಶ್ಚಾತ್ಯ ಧರ್ಮಗಳು. ಹಾಗೆ ಭಾರತೀಯ ಧರ್ಮಗಳೇ ಜೈನ ಧರ್ಮ, ಬೌದ್ಧ ಧರ್ಮ, ಲಿಂಗಾಯತ ಧರ್ಮ, ಸಿಖ್ ಧರ್ಮ. 4 ಪಾಶ್ಚಾತ್ಯ ಧರ್ಮಗಳು, 4 ಭಾರತೀಯ ಧರ್ಮಗಳು. ಹೀಗೆ ಅನೇಕ ಜನರು ಮನುಷ್ಯನೊಳಗೆ ಬರ್ತದೆ. ಹೊರಗಡೆ ಎಲ್ಲಿಯಾದ್ರೂ ಹೇಳಿದಾಗ ಇನ್ನೊಂದು ಬಿಟ್ರಲ್ಲ, ಅದು ಯಾವುದು ಅಂದ್ರೆ ಹಿಂದೂ ಧರ್ಮ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ನಾವೆಲ್ಲ ಗಮನಿಸಬೇಕು, ಹಿಂದೂ ಧರ್ಮ ಒಡೆದುಕೊಂಡು ಬಂದಿರತಕ್ಕಂಥ ಧರ್ಮಗಳೇ ಈ 4 ಭಾರತೀಯ ಧರ್ಮಗಳು. ಹಿಂದೂ ಧರ್ಮದೊಳಗ ಪೂಜಾ ವಸ್ತುವಿನ ಬಗ್ಗೆ, ಪೂಜಾ ಕರ್ಮದ ಬಗ್ಗೆ ಮೌಢ್ಯತೆಗಳು, ಕಂದಾಚಾರಗಳು, ಶೋಷಣೆಗಳು ಇರ್ತಕ್ಕಂಥದ್ದನ್ನ ವಿರೋಧಿಸಿನೇ ಮಹಾವೀರ, ಗೌತಮ ಬುದ್ಧ, ಬಸವಾದಿ ಶರಣರು, ಗುರುನಾನಕರು ಅವತರಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇದು ಇಲ್ಲಿ ನಾವು ಇಲ್ಲಿ ಗಮನಿಸಬೇಕು, ಇದು ಧರ್ಮ. ಈ ಕುರಿತಾಗಿ ಹುಟ್ಟಿಕೊಂಡಿದ್ದೆ ಲಿಂಗಾಯತ ಧರ್ಮ 12ನೇ ಶತಮಾನದಲ್ಲಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಅದು ಪ್ರಜ್ಞೆ ಏನು ಅಂತಂದ್ರೆ ನಿನ್ನೆ ಚರ್ಚೆ ಆಗಿದೆ. ಯಾವುದೇ ವಿಷಯವನ್ನ ವೈಚಾರಿಕತೆಯಿಂದ, ಆಮೇಲೆ ವಿಮರ್ಶಾತ್ಮಕವಾಗಿ, ವೈಜ್ಞಾನಿಕವಾಗಿ ಆಲೋಚಿಸ್ತಕ್ಕಂಥ ಸಾಮರ್ಥ್ಯಕ್ಕೆ ಪ್ರಜ್ಞೆ ಅಂತ ಹೇಳ್ತಾರೆ. ಯಾವುದೇ ವಿಷಯವನ್ನು ಬಹುಶಃ ನಿನ್ನೆ ಮತ್ತು ಇವತ್ತಿನ ಗೋಷ್ಠಿಗಳಲ್ಲಿ ನೋಡಿದಾಗ 45 ನಿಮಿಷದ ಅನುಭವವನ್ನು ನೀಡಿದ ಮೇಲೆ ಸಣ್ಣ ಸಣ್ಣ ಚೀಟಿಗಳಲ್ಲಿ ನಂಬಲಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಕೇಳ್ತಾ ಇದ್ವಿ. ಅಂದ್ರೆ ಪಾದೋದಕದ ಬಗ್ಗೆ ಆಗಿರ್ಬೋದು, ಜಂಗಮದ ಬಗ್ಗೆ ಆಗಿರ್ಬೋದು, ಲಿಂಗದ ಬಗ್ಗೆ ಆಗಿರ್ಬೋದು, ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಹುಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ, ಸಂಶಯಗಳನ್ನ ನಿವಾರಿಸ್ಕೊಳ್ತಾ ಇದ್ವಿ. ಈ ರೀತಿಯಾಗಿ ಆ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಿದೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋದು. ಇಲ್ಲಿ ನಮ್ಮಲ್ಲಿ ಜಾಗೃತ ಆಗಿದೆ. ಇದು ಯಾರಲ್ಲಿ ಜಾಗೃತ ಆಗಿಲ್ಲ ಅಂತಕ್ಕಂಥದನ್ನ ನಾವು ಚರ್ಚೆ ಮಾಡ್ಬೇಕು. ಇದು ಧರ್ಮ ಅಂದ್ರೆ ಏನು ಅಂತ ನೋಡ್ತೀವಿ, ಪ್ರಜ್ಞೆ ಅಂತ ನೋಡ್ತೀವಿ. ಆದ್ರೆ ವಿಷಯ ಏನಾಗಿರ್ಬೇಕಾಗಿತ್ತು ಅಂತಂದ್ರೆ ಮಕ್ಕಳಲ್ಲಿ ಬಸವ ಪ್ರಜ್ಞೆ ಅಂತ ಆಗಿರ್ಬೇಕು. ನಾವು ಧರ್ಮ ಪ್ರಜ್ಞೆ ಅಂದ್ರೆ ಇಷ್ಟು ಸಾಕು, ಆ ಬಸವ ಪ್ರಜ್ಞೆಯನ್ನ ನಾವು ಮಕ್ಕಳಲ್ಲಿ ನೋಡ್ಬೇಕಾಗ. ಬಸವ ಪ್ರಜ್ಞೆ ಏನು ಅಂತಕ್ಕಂಥದ್ದನ್ನ ನಾವು ನೋಡಿದೀವಿ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಬಸವ ಪ್ರಜ್ಞೆ ಅಂದ್ರೆ ಬಸವಾದಿ ಶರಣರ ವಿಚಾರಗಳನ್ನ, ಬಸವಾದಿ ಶರಣರ ಚಿಂತನೆಗಳನ್ನ, ವಿಶೇಷವಾಗಿ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳನ್ನ ಅರಿತುಕೊಳ್ಳುವುದೇ ನಾವು ಬಸವ ಪ್ರಜ್ಞೆ ಅಂತ ಒಂದೇ ಮಾತಿನೊಳಗೆ ಹೇಳೋದು. ಅದಕ್ಕೆ ಬಿಟ್ಟು ನಾವು ಸ್ವಲ್ಪ ಅಂಶಗಳಲ್ಲಿ ನೋಡೋದಾದ್ರೆ ಬಸವ ಪ್ರಜ್ಞೆ ಅಂದ್ರೆ ಕರ್ಮ ಸಿದ್ಧಾಂತವನ್ನ ಕಿತ್ತು ಕಾಯಕ ಸಿದ್ಧಾಂತವನ್ನ ಮಾಡುವುದಕ್ಕೆ ಬಸವ ಪ್ರಜ್ಞೆ ಅಂತ ಕರೀತಾರೆ. ಹಿಂದೆ ಬಂದಿರ್ತಕ್ಕಂಥ ಕರ್ಮ ಸಿದ್ಧಾಂತವನ್ನ ಕಿತ್ತೊಗೆದು ಕಾಯಕ ಸಿದ್ಧಾಂತವನ್ನ ಮಾಡುದು. ಸಕಲ ಜೀವಿಗಳಿಗೆ ಲೇಸನೆ ಬಯಸುವ ಮನಸ್ಸು ನಮ್ಮದಾಗಿರಬೇಕು. ಬಸವ ಪ್ರಜ್ಞೆ ಅಂದ್ರೆ ಸರ್ವ ರೀತಿಯ ಜನರಲ್ಲಿ ಸರ್ವ ರೀತಿಯ ಸಮಾನತೆಯನ್ನ ಕಾಣುವ ಪ್ರಜ್ಞೆ ನಮ್ಮೊಳಗ ಜಾಗೃತವಾಗಿರ್ಬೇಕು.
ಬಸವ ಪ್ರಜ್ಞೆ ಅಂದ್ರೆ ಮಾನವೀಯ ಗುಣಗಳನ್ನ ಅಳವಡಿಸಿಕೊಳ್ಳುವಂತದ್ದಾಗಿರ್ಬೇಕು. ಬಸವ ಪ್ರಜ್ಞೆ ಅಂದ್ರೆ ಏಕದೇವೋಪಾಸನೆಯೊಂದಿಗೆ ಜಾತಿ ಭೇದ, ವರ್ಗ ಭೇದ, ವರ್ಣ ಭೇದ, ಲಿಂಗ ಭೇದ, ಕುಲ ಭೇದಗಳನ್ನ ಅಳಿಸಿಕೊಳ್ಳುವುದು ಆಗಿರ್ಬೇಕು. ಬಸವ ಪ್ರಜ್ಞೆ ಅಂದ್ರೆ ಅಂತರಂಗ ಮತ್ತು ಬಹಿರಂಗ ಒಂದೇ ಆಗಿರಬೇಕು. ಬಸವ ಪ್ರಜ್ಞೆ ಅಂದ್ರೆ ಮನುಧರ್ಮವನ್ನ ಬಿಸಾಕಿ ಮನುಷ್ಯ ಧರ್ಮವನ್ನ ಮಾನವ ಧರ್ಮಕ್ಕೆ ಹೋಗುವಂತದ್ದಾಗಿರ್ಬೇಕನ್ನುವುದು ಬಸವ ಧರ್ಮ. ಬಹುಶಃ ಈ ಎಲ್ಲ ಅಂಶಗಳನ್ನ ನೋಡಿದಾಗ ನಮ್ಮಲ್ಲಿ ಎಲ್ಲೋ ಒಂದ್ ರೀತಿಯಲ್ಲಿ ಇವು ಕಂಡು ಬರ್ತಾ ಇದ್ದಾವೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ ಸ್ವಲ್ಪ ಮಟ್ಟಿಗೆ ಕಂಡು ಬರ್ತಾವ. ಆದ್ರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಈ ಧರ್ಮ ಪ್ರಜ್ಞೆಯನ್ನ ಅಳವಡಿಸಿಕೊಳ್ಳೋದ್ರಿಂದ ಬಹಳಷ್ಟು ಜನ ಕೇಳ್ತಾರೆ, ನಾವು ಯಾವ್ದನ್ನು ಕೂಡ ಕೇಳ್ತೀವಿ, ಯಾವುದೇ ಧರ್ಮ ಪ್ರಜ್ಞೆಯನ್ನು ಅಳವಡಿಸಿಕೊಂಡ್ರೆ ಏನ್ ಆಗ್ತದ? ಇವತ್ತಿನ 21ನೇ ಶತಮಾನದೊಳಗ ಲಾಭ ಇಲ್ಲದೆ ಏನೂ ಮಾಡೋದಲ್ಲ ಕೆಲಸ. ನಾವು ಏನ್ ಆಗ್ತದೆ ಈ ಬಸವ ಧರ್ಮವನ್ನ ಬೆಳೆಸಿಕೊಂಡಿದ್ರ, ಪ್ರಜ್ಞೆಯನ್ನ ಬೆಳೆಸಿಕೊಂಡಿದ್ರ ಅಂದ್ರೆ ಈ ಧರ್ಮ ಪ್ರಜ್ಞೆ ಇತ್ತು ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನ ಮಕ್ಕಳಲ್ಲಿ ಪರಿಚಯ ಆಗ್ತದೆ. ಮಕ್ಕಳಿಗೆ ಆಧ್ಯಾತ್ಮಿಕ ದೃಷ್ಟಿಕೋನ ಬಹಳ ಅವಶ್ಯಕ ಅದ. ಧರ್ಮ ಪ್ರಜ್ಞೆ ಇತ್ತು ಅಂದ್ರೆ ಮಕ್ಕಳು ಜೀವನದಲ್ಲಿ ಶ್ರದ್ಧೆ ಮತ್ತೆ ನಂಬಿಕೆಯನ್ನ ಬೆಳೆಸ್ಕೊಳ್ತಾರ. ಜೀವನದೊಳಗ ಶ್ರದ್ಧೆ ಮತ್ತು ನಂಬಿಕೆಯನ್ನ ಬೆಳೆಸ್ಕೊಳ್ತಾರ. ಧರ್ಮ ಪ್ರಜ್ಞೆ ಇತ್ತು ಅಂದ್ರೆ ಮಕ್ಕಳು ಸತ್ಸಂಗದೊಳಗ ಭಾಗವಹಿಸ್ತಾರ. ಧರ್ಮ ಪ್ರಜ್ಞೆ ಇತ್ತು ಅಂದ್ರೆ ಮಕ್ಕಳು ಸಹಜೀವನ ಮತ್ತು ಸಹಕಾರ ಜೀವನವನ್ನ ತಮ್ಮ ಜೀವನದೊಳಗ ಅಳವಡಿಸಿಕೊಳ್ತಾರ. ಧರ್ಮ ಪ್ರಜ್ಞೆ ಇರ್ತಕ್ಕಂಥ ಮಗು ನೈತಿಕ ಮೌಲ್ಯಗಳನ್ನ, ಮಾನವೀಯ ಮೌಲ್ಯಗಳನ್ನ ತನ್ನ ಜೀವನದೊಳಗ ಅಳವಡಿಸಿಕೊಂಡು ಮುನ್ನಡೀತದೆ. ಧರ್ಮ ಪ್ರಜ್ಞೆ ಇತ್ತು ಅಂದ್ರ ಮಕ್ಕಳಲ್ಲಿ ಶ್ರದ್ಧೆ, ಧ್ಯಾನ, ಏಕಾಗ್ರತೆ ಮೂಡ್ತದೆ. ಧರ್ಮ ಪ್ರಜ್ಞೆ ಇತ್ತು ಅಂದ್ರ ಶಿಸ್ತಿನ ಜೀವನವನ್ನ ನಡೆಸ್ತಾರೆ. ಅನೇಕ ವಿಷಯಗಳನ್ನ ಹೇಳ್ಬೋದು. ಮಕ್ಕಳಲ್ಲಿ ವಿವೇಕ ಬರ್ತದೆ, ಜ್ಞಾನದ ದಾರಿ ಗೊತ್ತಾಗ್ತದ. ಧರ್ಮ ಪ್ರಜ್ಞೆ ಇತ್ತು ಅಂದ್ರ ಧರ್ಮವನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ಪರೀಕ್ಷಿಸುವಂತ ಮನೋಭಾವ ಮಕ್ಕಳಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರ ಉತ್ತಮ ನಾಗರಿಕರ ನಿರ್ಮಾಣ ಈ ದೇಶದೊಳಗ ಆಗ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿರ್ಬೇಕು. ಇದು ಧರ್ಮ ಪ್ರಜ್ಞೆಯ ಅವಶ್ಯಕತೆ. ನಮ್ಗೆ ಯಾಕೆ ಧರ್ಮ ಪ್ರಜ್ಞೆಯನ್ನ ಮಾಡ್ಬೇಕು? ಹಾಗಾಗಿ ಈಗ ಮತ್ತೊಂದು ಚಿಂತನೆಯನ್ನ ಮಾಡಿದ್ರ ನಾವು ಎಷ್ಟರ ಮಟ್ಟಿಗೆ ಧರ್ಮ ಪ್ರಜ್ಞೆಯನ್ನ ಮಾಡ್ತಾ ಇದ್ದೀವಿ? ಅದಕ್ಕಿಂತ ಮುಂಚೆ ಈ ಧರ್ಮ ಪ್ರಜ್ಞೆಯನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ಒಂದೊಂದು ಅಂಶಗಳನ್ನ ನೋಡ್ಬೇಕು. ಏನ್ ಮಾಡ್ಬೇಕ್ರಿ ಧರ್ಮ ಪ್ರಜ್ಞೆ? ನಾವೆಲ್ಲ ಬಹಳ ಗಾಬರಿ ಆಗಿರ್ತೀವಿ. ಧರ್ಮ ಪ್ರಜ್ಞೆ ಮಕ್ಕಳಲ್ಲಿ ಬೆಳೆಸ್ಬೇಕಾದ್ರೆ ಏನ್ ಮಾಡ್ಬೇಕು? ಬೆಳಿಗ್ಗೆನೆ ಒಂದು ಪ್ರಶ್ನೆ ಕೇಳಿದ್ರು, ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳನ್ನ ಮಕ್ಕಳಿಗೆ ಹೇಗೆ ಮೂಡಿಸಬೇಕು? ಅತಿ ಸರಳವಾಗಿರ್ತಕ್ಕಂಥ ಒಂದು ತತ್ವ ಏನಪ್ಪಾ ಅಂದ್ರ, ನಮ್ಮ ಶಿಕ್ಷಣ ಕ್ಷೇತ್ರದೊಳಗ ಒಬ್ಬ ಶೈಕ್ಷಣಿಕ ಮನೋವಿಜ್ಞಾನಿ ಹೇಳ್ಕೊಡ್ತಾನ. ಏನು? ಆಲ್ಬರ್ಟ್ ಬಂಡೂರ ಅಂತಕ್ಕಂಥ ಮನೋವಿಜ್ಞಾನಿ. ಆಲ್ಬರ್ಟ್ ಬಂಡೂರ ಕೆನಡಾ ಮತ್ತು ಅಮೆರಿಕ ದೇಶದ ಒಬ್ಬ ಶೈಕ್ಷಣಿಕ ಮನೋವಿಜ್ಞಾನಿ. ಶಾಲೆಗಳಲ್ಲಿ ಅಥವಾ ಮನೆಗಳಲ್ಲಿ ಮಕ್ಕಳು ಹೇಗೆ ಕಲಿತವೆ ಅಂತಕ್ಕಂಥ ಸಂಶೋಧನೆಯನ್ನ ಮಾಡ್ತಾನೆ. ಅದಕ್ಕಾಗಿ ಒಂದು ಬೊಂಬೆಯ ಪ್ರಯೋಗವನ್ನ ಮಾಡ್ತಾನೆ. ಮಕ್ಕಳೆಲ್ಲ ಒಂದು ಬೊಂಬೆಯನ್ನ ಇಟ್ಟು ಪ್ರತಿನಿತ್ಯ ಒಬ್ಬ ಹೆಣ್ಮಗಳು ಬಂದು ಆ ಬೊಂಬೆಗೆ ಊಟ ಮಾಡುವಾಗ ಹೊಡೆಯೋದು, ನೀರು ಕುಡಿಯುವಾಗ ಹೊಡೆಯೋದು, ಓದಲು ಕುಳಿತುಕೊಳ್ಳುವ ಸಮಯದೊಳಗೆ ಹೊಡೆಯೋದನ್ನ ಮಾಡ್ತಾರೆ. ಅದನ್ನ ನೋಡಿರತಕ್ಕಂಥ ಮಕ್ಕಳು ಅದೇ ಗುಣಗಳನ್ನ ಮೈಗೂಡಿಸಿಕೊಳ್ತಾರೆ. ಹಾಗಾಗಿ ಶಿಕ್ಷಣ ಕ್ಷೇತ್ರದೊಳಗ ಮತ್ತು ಗೃಹಸ್ಥ ಜೀವನದೊಳಗ ಒಂದು ಹೊಸ ಕಲಿಕೆಯನ್ನ ಆಲ್ಬರ್ಟ್ ಬಂಡೂರ ಅವರು ಹೇಳ್ತಾರೆ. ಅದೇ ನಾವೆಲ್ಲ ನಿನ್ನೆ ಮತ್ತು ಮೊನ್ನೆ ಚಿಂತನೆಯನ್ನ ಮಾಡಿದ್ದೀವಿ, ವೀಕ್ಷಣಾ ಕಲಿಕೆ ಅನ್ನುವಂಥದ್ದು. ಏನು ಮಾಡ್ಬೇಕಾಗಿಲ್ಲ. ನಿನ್ನೆ ಉಪೇಂದ್ರ ಪಾಟೀಲ್ ಸರ್ ಅವರು ಹೇಳುವ ಪ್ರಶ್ನೆ ಕೇಳಿದ್ರು, ಮಕ್ಕಳಿಗೆ ಲಿಂಗ ಪೂಜೆ ಬಗ್ಗೆ ಹೆಂಗೆ ತಿಳಿಸ್ಕೊಡೋದು? ಏನು ತಿಳಿಸ್ಕೊಡೋದು ಅವಶ್ಯಕತೆ ಇಲ್ಲ. ನಾನು ಲಿಂಗ ಪೂಜೆಯನ್ನ ಮಾಡಿದ್ರೆ ನನ್ನ ಮಗು ಲಿಂಗ ಪೂಜೆಯನ್ನ ಮಾಡ್ತಾನೆ. ಇದೇ ವೀಕ್ಷಣಾ ಕಲಿಕೆ. ಸುಮಾರು 12 ವರ್ಷಗಳ ಕಾಲ ಪ್ರಯೋಗ ಮಾಡಿ ಆಲ್ಬರ್ಟ್ ಬಂಡೂರ ಅವರು ಈ ಸಿದ್ಧಾಂತವನ್ನ ಕಂಡು ಹಿಡಿದಾರೆ. ಆದ್ರೆ ನಾವು ಶಿಕ್ಷಕರಾಗಿರ್ತಕ್ಕಂಥವ್ರು, ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಆಚರಣೆಗಳನ್ನ ಎಷ್ಟರ ಮಟ್ಟಿಗೆ ಅಳವಡಿಸಿಕೊಳ್ತಾ ಇದ್ದೀವಿ? ಒಂದೇ ಸೂತ್ರದೊಳಗ ಆಲ್ಬರ್ಟ್ ಬಂಡೂರ ಮಾತನ್ನ ಹೇಳ್ತಾನೆ, ಬಚ್ಚೆ ಇನ್ಸ್ಟ್ರಕ್ಷನ್ ಸೇ ನಹೀ ಆಬ್ಸರ್ವೇಷನ್ ಸೇ ಸೀಖ್ತೆ ಹೈ. ಎಷ್ಟು ಒಳ್ಳೆ ಮಾತು. ಸುಮಾರು ವರ್ಷಗಳವರೆಗೆ ಸಂಶೋಧನೆಯನ್ನ ಮಾಡಿ ಒಂದೇ ಮಾತಿನೊಳಗ ಕಂಡು ಹಿಡಿದ ಮಕ್ಕಳು ಹೇಳುವುದನ್ನ ಕೇಳುವುದಿಲ್ಲ, ನಾವು ಏನ್ ಮಾಡ್ತೀವಿ ಅದನ್ನ ಅನುಕರಣೆ ಮಾಡಿ ಅವ್ರು ಕಲಿತಾರೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾನೆ. ಅದಕ್ಕಾಗಿ 4 ಅಂಶಗಳನ್ನ ಹೇಳ್ತಾನ. ಹೇಗೆ ಕಲಿತೀವಿ ನಾವು ಜೀವನದೊಳಗ, ಮಕ್ಕಳಾಗಿರ್ಬೋದು ಮತ್ತೆ ದೊಡ್ಡವರಾಗಿರ್ಬೋದು.
ಒಂದನೇದು ಅಟೆನ್ಷನ್ ಅಂತ ಹೇಳ್ತಾನೆ. ಅಟೆನ್ಷನ್ ಅಂದ್ರೆ ಅವಧಾನ. ಯಾರು ಉಪನ್ಯಾಸಕರು ಇಲ್ಲಿ ಮಾತಾಡ್ಬೇಕಾದ್ರ ಅಲ್ಲಿ ಮಹಿಳೆಯರ ಕಡೆಯಿಂದನೋ ಪುರುಷರ ಕಡೆಯಿಂದನೋ ಸಣ್ಣ ಸಣ್ಣ ಶಬ್ದ ಬರ್ತಾವ. ಅವಾಗ ವೇದಿಕೆ ನಿರ್ವಹಣೆ ಮಾಡ್ತಕ್ಕಂಥವ್ರು ಹೇಳ್ತಾರೆ, ದಯವಿಟ್ಟು ಎಲ್ರು ಶಾಂತರಾರಿ. ಕಲಿಕೆ ಉಂಟಾಗಬೇಕಾದ್ರೆ ಅಟೆನ್ಷನ್ ಬಹಳ ಮುಖ್ಯ, ಅವಧಾನ ಬಹಳ ಮುಖ್ಯ. ಆ ಅವಧಾನವನ್ನ ಹೇಳಿ ಕೊಡ್ತಕ್ಕಂಥ ಕೆಲಸ ಶಿಕ್ಷಕರಾಗಿರ್ತಕ್ಕಂಥವ್ರು, ತಂದೆ ತಾಯಿಗಳಕ್ಕಂಥವ್ರು ಮಕ್ಕಳಿಗೆ ಮಾಡ್ಬೇಕಾಗ್ತದೆ. ಆ ಅವಧಾನ ಕೇಂದ್ರೀಕರಣ ಆಗ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ಮಕ್ಕಳಿಗೆ ಮನೆಯಲ್ಲಿ ಕನಿಷ್ಠ 5 ರಿಂದ 10 ನಿಮಿಷ ಆದ್ರೂ ಕೂಡ ಧ್ಯಾನವನ್ನ ಮಾಡಕ, ಇಷ್ಟಲಿಂಗ ಪೂಜೆಯನ್ನ ಮಾಡಕ್ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗ್ತದೆ. ಅವಾಗ ಮಕ್ಕಳಲ್ಲಿ ಅವಧಾನ ಬರ್ತದೆ. ಅವಧಾನ ಬಂತು ಅಂದ್ರೆ 4 ಗಂಟೆಗಳ ಕಾಲ ಮಗು ಟ್ಯೂಷನ್ ಹೋಗಿ ಏನ್ ಕಲಿತಾನೆ, ಅರ್ಧ ಗಂಟೆ ಓದಿದ್ರ ಅದೇ ಕಲಿಕೆ ಏನಪ್ಪ, ಅರ್ಧ ಗಂಟೆ ಒಳಗೆ ಕಲಿತಕ್ಕಂತ ಸಾಮರ್ಥ್ಯ ಮಗುವಿನ ಬಲ್ ಬರ್ತದೆ. ಅದಕ್ಕೆ ಅವಧಾನ ಅಂತಕ್ಕಂಥದನ್ನ ಆಲ್ಬರ್ಟ್ ಬಂಡೂರ್ ಅವ್ರು ಹೇಳ್ತಾರೆ. ಆ ಅವಧಾನ ಬರಬೇಕಾಗಿತ್ತು ಅಂದ್ರ ಒಂದ್ ಸ್ವಲ್ಪ ಮಟ್ಟಿಗೆ ನಮ್ಮ ಆಚರಣೆ ಹೆಂಗಿರ್ಬೇಕು ಅಂದ್ರ ಆಕರ್ಷಕವಾಗಿರ್ಬೇಕು ಅಂತ ಹೇಳ್ತಾರೆ. ಆಕರ್ಷಕವಾಗಿರ್ಬೇಕು. ನೋಡ್ರಿ, ನಾವು ಕೇಳುವುದು ಒಂದು ಸ್ವಲ್ಪ ಮಧ್ಯಾಹ್ನ ಅವಧಿ ಒಳಗ ಶಟಸ್ಥಲದ ಬಗ್ಗೆ ಬಹಳ ಗಹನವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ರು ಕೂಡ ನಮ್ಗೆ ಏನಾಗ್ತಾ ಇತ್ತು, ಸ್ವಲ್ಪ ಮಟ್ಟಿಗೆ ನಿದ್ರೆ ಬರ್ತಾ ಇತ್ತು. ಸತ್ಯ ಹೇಳ್ಬೇಕಾಯ್ತು. ಆದ್ರೆ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ನಾಟಕವನ್ನ ಮಾಡಿದ್ರು, ನೃತ್ಯವನ್ನ ಮಾಡಿದ್ರು, ಮಕ್ಕಳಿಗೆ ನಿನ್ನೆ ದಿವಸ ವಚನಗಳನ್ನ ಹೇಳಿಕೊಟ್ರು, ವಿವಿಧ ವೇಷಭೂಷಣಗಳನ್ನ ಹಾಕಿದ್ರು. ಅವಾಗ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಅವಧಾನ, ಯಾವುದೇ ವೇದಿಕೆ ಸಂಚಾಲಕರು ಶಾಂತರಾಗಿರಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲರೂ ಸಹಜವಾಗಿ ಈ ಕಡೆ ನೋಡ್ತೀವಿ. ಅಂದ್ರೆ ನಮ್ಮ ಅವಧಾನ ಕೇಂದ್ರೀಕರಿಸಬೇಕಾಗಿತ್ತು ಅಂದ್ರೆ ನಮ್ಮ ಆಚರಣೆಗಳು ಒಂದ್ ಸ್ವಲ್ಪ ಅಟ್ರಾಕ್ಷನ್ ಆಗಿರ್ಬೇಕು ಅಂತ. ಬೇರೆ ಬೇರೆ ಧರ್ಮದವರು ಅಟ್ರಾಕ್ಷನ್ ಮಾಡ್ತಾರೆ, ನಮ್ಮ ಧರ್ಮದೊಳಗೆ ಅಟ್ರಾಕ್ಷನ್ ಕಡಿಮೆ ಇದೆ ಅನ್ನುವುದನ್ನ ನಾವು ಗಮನಿಸ್ಬೇಕು. ಅಟ್ರಾಕ್ಷನ್ ಮಾಡೋದು ಅಥವಾ ಆಕರ್ಷಣೆ ಮಾಡೋದು. ಅವಧಾನ ಮೇಲೆ ಏನಿರ್ತದಂದ್ರೆ ರಿಟೆನ್ಷನ್ ಅಂತ ಹೇಳ್ತಾರೆ. ರಿಟೆನ್ಷನ್ ಅಂದ್ರೆ ಧಾರಣ ಮಾಡ್ಕೊತಾನಂತ. ಯಾವ ವಸ್ತುವಿನ ಬಗ್ಗೆ ಮಗುವಿಗೆ ಅವಧಾನ ಕೇಂದ್ರೀಕರಿಸಿ ಕೇಳ್ತಾನ ಆ ವಿಷಯವನ್ನ ಸರಳವಾಗಿ ಧಾರಣ ಮಾಡ್ಕೊತಾಳ ಮಗು. ಅನೇಕ ಮಕ್ಕಳಲ್ಲಿ ನಾವು ನೋಡ್ತೀವಿ, ನಮ್ಮ ಮಗುವಿಗೆ ಶಾಲೆಗಳಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮದೊಳಗ ನಾವು ಏನ್ ಮಾಡ್ತೀವಿ ಅಂದ್ರೆ ಫ್ಯಾನ್ಸಿ ಡ್ರೆಸ್ ಅನ್ನ ಮಾಡ್ತೀವಿ, ವಿವಿಧ ವೇಷಭೂಷಣಗಳನ್ನ ಹಾಕ್ತಿವಿ, ಏನೇನೋ ಮಾಡಕತ್ತಂತದನ್ನ ನೋಡ್ತೀವಿ ನಾವು. ಅನೇಕ ಮಾಡ್ಯೂಲ್ಗಳು 4,000 5,000 ರೂಪಾಯಿ ಕೊಟ್ಟು ಒಂದು ಮಾಡ್ಯೂಲ್ ಅನ್ನ, ಡ್ಯಾಮ್ ಅನ್ನ, ಅದನ್ನ ಮಾಡ್ತೀವಿ. ಆದ್ರೆ ನಮ್ಮ ಮಗಳಿಗೆ ಈ ಸಲ ಏನ್ ಮಾಡಿದ್ದೀವಿ ಅಂದ್ರೆ ಸತ್ಯಕ್ಕನ ಪಾತ್ರವನ್ನ ಮಾಡಿದ್ವಿ. ಆ ಸತ್ಯ ಇಂಥ ಅರ್ಥಗರ್ಭಿತವಾಗಿ ನಮ್ಮ ಮಗಳು ಹೇಳ್ತಕ್ಕಂಥ ಸಾಮರ್ಥ್ಯ ಪಡ್ಕೊಂಡ್ರು. ಯಾಕಂದ್ರೆ ಅದು ಮಗುವಿಗೆ ಆಕರ್ಷಣೆವಾಗಿತ್ತು. ಆಕರ್ಷಣೆ ಇತ್ತು ಅಂದ್ರ ಪಾತ್ರವನ್ನೇ ಮಗು ಮಾಡಿದೆ ಅಂದ್ರ ಜೀವನ ಪರ್ಯಂತ ವಚನವನ್ನ ತನ್ನ ಜೀವನದೊಳಗ ಅಳವಡಿಸಿಕೊಳ್ತಕ್ಕಂಥದ್ದನ್ನ, ಅದ್ರ ಬಗ್ಗೆ ಆಸಕ್ತಿ ಉಂಟು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ಇದು ರಿಟೆನ್ಷನ್ ಅಂತ ಕರೀತಾರೆ. ಯಾವ್ದು ನಿಮಗೆ ಆಕರ್ಷಣೆ ಇರ್ತದ ಅದು ಸಹಜವಾಗಿ ಬೇಗ ಕಲಿಕೆ ಆಗ್ತದ ಅಂತಕ್ಕಂಥದ್ದನ್ನ. ಆದ್ಮೇಲೆ 3ನೇದಾಗಿ ಹೇಳ್ತಾರೆ ರೀಪ್ರೊಡಕ್ಷನ್ ಅಂತ. ಅವಧಾನವನ್ನ ಕೇಂದ್ರೀಕರಿಸ್ತೀವಿ, ವಿಷಯವನ್ನ ಧಾರಣ ಮಾಡ್ಕೊಂಡಿವಿ, ಬರೀ ಧಾರಣ ಮಾಡ್ಕೊಂಡಿ ಇವತ್ತು 19ನೇ ಶರಣ ಕಮ್ಮಟದೊಳಗ ಅಷ್ಟಾವಣದ ಬಗ್ಗೆ ತಿಳ್ಕೊಂಡಿವಿ, ಪಂಚಾಚಾರದ ಬಗ್ಗೆ ತಿಳ್ಕೊಂಡಿವಿ, ಶಟಸ್ಥಲದ ಬಗ್ಗೆ ತಿಳ್ಕೊಂಡಿವಿ. ಮತ್ತೆ ಮುಂದಿನ ಶರಣ ಕಮ್ಮಟದೊಳಗೆ ಮತ್ತೆ ಜಾಗೃತರಾಗುದಲ್ಲ. ರೀಪ್ರೊಡಕ್ಷನ್ ಅಂದ್ರೆ ಇಲ್ಲಿ ಕೇಳಿರ್ತಕ್ಕಂಥ ವಿಷಯಗಳನ್ನ ಪದೇ 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 ಮನೆಯೊಳಗ ದಿನನಿತ್ಯಲೂ ಕೂಡ ಆಚರಣೆ ಒಳಗ ತರಬೇಕು ಅಂತ ರೀಪ್ರೊಡಕ್ಷನ್ ಮಾಡ್ಬೇಕು. ಗುರುಗಳು ಹೇಳಿದ್ರಲ್ಲ, ಶಿವರಾತ್ರಿಗೊಮ್ಮೆ ಇಷ್ಟಲಿಂಗವನ್ನ ಹೊರಗೆ ತೆಗೆಯೋದು. ಹೀಗಾದ್ರೆ ಕಲಿಕೆ ಹೇಗಾಗ್ತದಂತ ರೀಪ್ರೊಡಕ್ಷನ್ ಅಂತ ಹೇಳ್ತಾರೆ. ಆಮೇಲೆ 4ನೇ ಹೇಳ್ತಾರೆ ಮೋಟಿವೇಶನ್. ಮಗು ಕಲಿತಂತ ವಿಷಯವನ್ನ ರೀಪ್ರೊಡಕ್ಷನ್ ಮಾಡ್ಬೇಕಾಗಿತ್ತು ಅಂತಂದ್ರ ಸುಮ್ಮನೆ ಮಾಡೋದಿಲ್ಲ, ಮೋಟಿವೇಶನ್ ಮಾಡ್ಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ಮಗುವಿಗೆ ಪ್ರಚೋದನೆಯನ್ನ ಕೊಡಬೇಕು. ನಿನ್ನೆ ಹಾಸ್ಯಕ ಹೇಳಿದ್ರಲ್ಲ, ಮಠಾಧೀಶರು ಯಾರ್ಯಾರು ಒಂದೊಂದು ವಚನ ಹೇಳ್ತಾರ, 1 ಪಾನಿಪುರಿ, 5 ವಚನ ಹೇಳಿದವರಿಗೆ 5 ಪಾನಿಪುರಿ ಅಂತ ಹೇಳಿದ್ರಲ್ಲ, ಇದು ಮೋಟಿವೇಶನ್. ನಮ್ಮ ಮನೆಯೊಳಗೆ ಮಗುವಿಗೆ ಹೇಳ್ತೇನೋ, ಯಾರಾದ್ರೂ ಬಂದ ಹೇಳ್ತೀನಿ, ಅಪ್ಪು ವಚನ ಹೇಳು, ವಲ್ಲ ಅಂತನೋ ಹೇಳಂಗಿಲ್ಲ. ಏನ್ ಕೊಡ್ತೀನಿ, ನಿಂಗೆ ಏನ್ ಬೇಕು, ಏನಾದ್ರೂ ಒಂದು ಬೇಡಿಕೆ ಹೇಳ್ತ, ಆಯ್ತಪ್ಪ ಕೊಡ್ತೀನಿ ಹೇಳ. ಬಹಳ ಸುಂದರವಾಗಿ 8-10 ವಚನಗಳನ್ನ ಹೇಳ. ಅಂದ್ರೆ ರೀಪ್ರೊಡಕ್ಷನ್ ಆಗ್ಬೇಕು. ರೀಪ್ರೊಡಕ್ಷನ್ ಆಗ್ಬೇಕಾಗಿತ್ತಂದ್ರ ಅದಕ್ಕೆ ಮೋಟಿವೇಶನ್ ಮಾಡ್ಬೇಕಾಗಿತ್ತು. ಈ ಮೋಟಿವೇಶನ್ ಮಾಡ್ತಕ್ಕಂಥ ಕೆಲಸವನ್ನ ಶಿಕ್ಷಕರಾಗಿರ್ತಕ್ಕಂಥವ್ರು, ತಂದೆ ತಾಯಿಗಳಾಗಿರ್ತಕ್ಕಂಥವ್ರು, ಮತ್ತೆ ಇದೇನ್ ಅಜ್ಜಂಪುರ ಶೆಟ್ರು ಮನೆತನದ ಏನ್ ಮಾಡ್ತಾ ಇದಾರೆ ಅಂದ್ರೆ ಮೋಟಿವೇಶನ್ ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡ್ತಿದ್ದಾರೆ. ಹೀಗೆ 4 ಹಂತದೊಳಗ
ಕಲಿಕೆ ಆಯಿತು ಅಂದ್ರ ಆ ಕಲಿಕೆ ನಿರಂತರವಾಗಿ ನಡೀತದೆ ಅಂತಕ್ಕಂಥದನ್ನ ಮನೋವಿಜ್ಞಾನಿ ಬಂಡೂರಾವ್ ಅವರು ಹೇಳ್ತಾರೆ. ಈ ಮಾತನ್ನ ನಮ್ಮ ಧರ್ಮಕ್ಕೂ ಕೂಡ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ನಾವು ಏನ್ ಮಾಡ್ಬೇಕಂದ್ರ ಜನರ ಗಮನವನ್ನ ಸೆಳಿಬೇಕಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕಾಗ್ತದೆ. ಪುನರುತ್ಪತ್ತಿ ರೀಪ್ರೊಡಕ್ಷನ್ ಅನ್ನ ಮಾಡ್ಬೇಕಾಗ್ತದೆ. ಮೋಟಿವೇಶನ್ ಅನ್ನ ಮಾಡ್ಬೇಕಾಗ್ತದ. ಎಷ್ಟು ಚೆನ್ನಾಗಿ ವಚನಗಳನ್ನ ಹೇಳಿದ್ರಿ, ಎಷ್ಟು ಚೆನ್ನಾಗಿ ವಚನಗಳನ್ನ ಹಾಡಿದ್ರಿ, ಎಷ್ಟು ಉತ್ತಮವಾಗಿ ಮಾತಾಡಿದ್ರಿ ಅಂತ ನಾನೇನಾದ್ರೂ ಮೋಟಿವೇಶನ್ ಮಾಡಿದ್ದೆ ಅಂದ್ರ ಅವ್ರಿಗೆ ಮತ್ತಷ್ಟು ಇನ್ಸ್ಪೈರ್ ಆಗಿ ಆ ವಿಷಯದ ಬಗ್ಗೆ ಅಧ್ಯಯನವನ್ನ ಮಾಡ್ತಕ್ಕಂತ ಸಾಧ್ಯತೆ ಅಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇದು ನಾವು ಎಷ್ಟು ಮಟ್ಟಿಗೆ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಪ್ರಶ್ನೆ. ನಾವು ಮಕ್ಕಳಲ್ಲಿ ಇದನ್ನೆಲ್ಲ ಮಾಡ್ತಾ ಇದೀವೇನು? ಮಕ್ಕಳಲ್ಲಿ ಬಸವ ಪ್ರಜ್ಞೆಯನ್ನ ಬೆಳೆಸ್ತಕ್ಕಂಥದ್ದನ್ನ ನೋಡಿದಾಗ ಬಹುಶಃ ಬೇರೆ ಬೇರೆ ಧರ್ಮದ ವಿಚಾರಗಳನ್ನ ಮತ್ತೆ ನಮ್ಮ ಲಿಂಗಾಯತ ಧರ್ಮದ ವಿಚಾರಗಳನ್ನ ನೋಡಿದಾಗ ನಾವು ಬಹಳಷ್ಟು ಕಡೆ ಹೇಳ್ತೀವಿ. ನಮ್ಮ ಕರ್ನಾಟಕದೊಳಗ 9ನೇ ತರಗತಿ ಪಠ್ಯ ಪುಸ್ತಕದೊಳಗ ಮೊದಲನೇ ಅಧ್ಯಾಯದಲ್ಲಿ ಪಾಶ್ಚಾತ್ಯ ರಿಲಿಜನ್ಗಳು, ಈಗ ಪಾಶ್ಚಾತ್ಯ ಧರ್ಮಗಳು ಅಂತ ಮಾಡಿದ್ದಾರೆ ನೋಡಿ. ಸರ್ಕಾರ ಅಧಿಕೃತವಾಗಿ ಪ್ರಕಟ ಮಾಡ್ತದೆ. ಸರ್ಕಾರ ಅಧಿಕೃತವಾಗಿ ಪ್ರಕಟ ಮಾಡ್ತದೆ ಪಾಶ್ಚಾತ್ಯ ಧರ್ಮಗಳು ಅಂತ ಮಾಡಿದ್ದಾರೆ. ಆ ಅಧ್ಯಾಯದೊಳಗೆ ಏನ್ ಸೇರಿಸಿದ್ದಾರೆ 9ನೇ ತರಗತಿ ಮಕ್ಕಳಿಗೆ ಸಮಾಜ ವಿಜ್ಞಾನದೊಳಗಂದ್ರೆ, ಯಾವುದೇ ಒಂದು ಸಮಾಜ ಆಚರಣೆಗಳು ರಿಲಿಜನ್ ಅಥವಾ ಧರ್ಮ ಅನಿಸ್ಕೊಳ್ಬೇಕಾದ್ರ 5 ಕಂಡೀಷನ್ಗಳನ್ನ ಪೂರೈಸಿರಬೇಕು. ಇದು ಮಕ್ಕಳಿಗೆ ಹೇಳ್ಬೇಕು. ನಾವು ಶಿಕ್ಷಕರು ವಿಶೇಷವಾಗಿ ಇಲ್ಲಿ ಬಹುಶಃ ಬಹಳಷ್ಟು ಜನ ಶಿಕ್ಷಕರು ಬಂದಿದ್ರಂದ್ರೆ ಅದನ್ನ ತಿಳ್ಕೊಳ್ಬೇಕು. 5 ಕಂಡೀಷನ್ಗಳನ್ನ ಪೂರೈಸಿದ್ರೆ ಅದು ಧರ್ಮ ಆಗ್ತದಂತ ಸರ್ಕಾರದಿಂದ ಪ್ರಕಟ ಮಾಡಿದ ಪುಸ್ತಕದೊಳಗೆ ಹೇಳ್ತಾರೆ. ಏನು ಆ 5 ಕಂಡೀಷನ್ಗಳಂದ್ರೆ, ಏಕದೇವರಲ್ಲಿ ನಂಬಿಕೆ 1ನೇ ಕಂಡೀಷನ್. 2ನೇದು ದೇವರ ಸಂದೇಶ ಸಾರುವಂತ ಒಬ್ಬ ದೇವದೂತ ಅಥವಾ ಧರ್ಮ ಸಂಸ್ಥಾಪಕ ಇರಬೇಕು. 3ನೇದು ಪವಿತ್ರ ಗ್ರಂಥ ಇರಬೇಕು. 4ನೇದು ನಿರ್ದಿಷ್ಟ ವಿಧಿ ನಿಷೇಧಗಳಿರ್ಬೇಕು. 5ನೇದು ನಿರ್ದಿಷ್ಟ ಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆ ಆಗ್ಬೇಕು. ನಾವು ಏನಿಲ್ಲ, ಪಾಠ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂದ್ರೆ ಮಕ್ಕಳಿಗೆ ಅಥವಾ ಬೇರೆ ಮಕ್ಕಳಿಗೆ ಅಂದ್ರೆ ಬೋರ್ಡ್ ಮೇಲೆ ಒಂದು ಕಡೆ ಧರ್ಮವನ್ನ ಹಾಕ್ತೀನಿ ನಾನು. ಮಕ್ಕಳಿಗೆ ಕೇಳ್ತೀವಿ ಯಾವ್ಯಾವ ಧರ್ಮದವ, ಇವೆಲ್ಲ ಹೇಳ್ತಾನ. ಫಸ್ಟ್ ಹೇಳೋದೇ ಹಿಂದೂ ಧರ್ಮ. ಫಸ್ಟ್ ಹೇಳೋದೇ ಎಲ್ಲರೂ ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಜೈನ್ ಎಲ್ಲ 8, 9 ಧರ್ಮಗಳನ್ನ ಹೇಳ್ತಾನ. ಹೇಳ ಒಳಗೆ 5 ಕಾಲಂಗಳನ್ನ ಮಾಡ್ತೀವಿ. ನೋಡಪ್ಪ, ಈ ಪುಸ್ತಕದೊಳಗೆ ಏನ್ ಕೊಟ್ಟಾರೆ ಅಂದ್ರೆ ಅದು ಪರೀಕ್ಷೆಗೊಳಗೆ ಎಷ್ಟು ಮಾರ್ಕ್ಸ್ ಬರ್ತದೆ ಇಂಪಾರ್ಟೆಂಟ್ ಇಲ್ಲ. ಅಲ್ಲಿ ಆ ಪಾಠವನ್ನ ಹೆಂಗ್ ಮುಟ್ಟಿಸ್ತೀವಿ ಅನ್ನೋದು. 5 ಕಂಡೀಷನ್ ಅಂದ್ರೆ 5 ಕಾಲಂ ಮಾಡ್ತೀನಿ. 1ನೇ ಪಾಯಿಂಟ್ಸ್ ಏಕದೇವರಲ್ಲಿ ನಂಬಿಕೆ. ಜೈನ ಧರ್ಮ ಏಕದೇವರಲ್ಲಿ ನಂಬಿಕೆ ಇದಲ್ಲ, ಹೌದು ಸರ್ ಅಂತಾನ. ಬೌದ್ಧ ಧರ್ಮ ಅದು ಕನ್ಫ್ಯೂಸ್ ಆಗ್ತದ. ಆಮೇಲೆ ಸಿಖ್ ಧರ್ಮ, ಲಿಂಗಾಯತ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಯಹೂದಿ ಧರ್ಮ ಎಲ್ಲರೂ ಟಿಕ್ ಹಾಕ್ಬಿಡ್ತೀವಿ. ಹೌದು ಸರ್ ಎಲ್ಲ ಎಸ್. ಹಿಂದೂ ಧರ್ಮ ಇಲ್ಲಿ ಏನಪ್ಪ ಏಕದೇವರ ಅದೇನು? ಬಹುಶಃ ಅವರೇ ಸರ್ ಏಕದೇವ್ರು ಇಲ್ರಿ, ಅಲ್ಲಿ ರಾಮ ಅದನ, ಕೃಷ್ಣ ಅದನ, 3 ಕೋಟಿ ದೇವರಗಳದವ, ಬ್ರಹ್ಮ ಅದನ, ವಿಷ್ಣು ಅದನ, ಮಹೇಶ್ವರ ಅದನ. ಹಾಗಾದ್ರೆ ಇದು ಬೇಡಲ್ಲ, ಇದು ಡ್ಯಾಶ್ ಇಡಮ್ ಅಂತ ನೋಡ್ರಿ. 2ನೇ ಪಾಯಿಂಟ್ಸ್ ಅನ್ನ ಹೇಳ್ತೀವಿ ಮಕ್ಕಳಿಗೆ. ನಿರ್ದಿಷ್ಟವಾಗಿರ್ತಕ್ಕಂಥ ಒಬ್ಬ ದೇವದೂತ ಅಥವಾ ಧರ್ಮ ಸಂಸ್ಥಾಪಕ ಎಲ್ಲೆಲ್ಲಿ ಅಂತ ಕೇಳಿದಾಗ ನಾವು ಹೇಳ್ತೀವಿ. ಯಹೂದಿ ಧರ್ಮದೊಳಗ ಮೋಸೆಸ್ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ಪಾರ್ಸಿ ಒಳಗ ಜರಾತುಷ್ಟ್ರ ಅಂತ ಬರ್ತಾನ, ಸ್ಥಾಪಕ. ಕ್ರಿಶ್ಚಿಯನ್ ಒಳಗ ಜೀಸಸ್ ಅಂತ ನೋಡ್ತೀವಿ. ಇಸ್ಲಾಂದೊಳಗ ಮೊಹಮ್ಮದ್ ಪೈಗಂಬರ್ ಅಂತ ನೋಡ್ತೀವಿ. ಜೈನ ಧರ್ಮದೊಳಗ ತೀರ್ಥಂಕರ ಮಹಾವೀರ ಅಂತ ನೋಡ್ತೀವಿ. ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಅಂತ ಹೇಳ್ತೀವಿ. ಲಿಂಗಾಯತರೊಳಗ ಬಸವಣ್ಣನವರು ಅಂತ ಹೇಳ್ತೀವಿ. ಸಿಖ್ ಧರ್ಮದೊಳಗ ಗುರು ನಾನಕ್ ಅಂತ ಹೇಳ್ತೀವಿ. ಹಾಗಾದ್ರೆ ಮತ್ತೊಂದು ಕಾಲಂ ಖಾಲಿ ಬಿತ್ತಲ್ಲ, ಹಿಂದೂ ಧರ್ಮದ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಕೇಳ. ಮತ್ತೆ ವಿಚಾರ ಮಾಡ್ತಾವ ಮಕ್ಕಳು. ಹೌದು ಸರ್, ಹಿಂದೂ ಧರ್ಮ ಯಾರು ಸ್ಥಾಪನೆ ಮಾಡಿದ್ರು? ಶಂಕರಾಚಾರ್ಯ ಮಾಡಿದ್ರ ಅಥವಾ ಯಾರು ಮಾಡಿದ್ರು? ನೀವೇ ಹೇಳ್ರಿ ಅನ್ಸರ್, ಅಥವಾ ಮನೆಯೊಳಗೆ ನೋಡ್ಕೊಂಡು ಬರ್ರಿ ಅಂತ ಹೇಳ. ಅದನ್ನು ಡ್ಯಾಶ್ ಉಳಿತು. ಅಂದ್ರೆ ಸ್ವತಂತ್ರ ಧರ್ಮ ಅಲ್ಲ ಅನ್ನೋರಿಗೆ ಅಥವಾ ಇದ್ರ ಭಾಗ ಅನ್ನೋರಿಗೆ ಉತ್ತರ ಇದು. 3ನೇ ಕಂಡೀಷನ್ 3ನೇ ಕಾಲಂದೊಳಗ ಬರೀತೀವಿ. ಪವಿತ್ರ ಗ್ರಂಥ ಬರೆದ್ಬಿಟ್ಟಿವಿ. ಯಾರಿಗೆ? ಯಹೂದಿಯರಿಗೆ 10 ಕಮಾಂಡ್ಮೆಂಟ್ಸ್ ಅಂತ, ಕ್ರಿಶ್ಚಿಯನ್ರಿಗೆ ಬೈಬಲ್, ಇಸ್ಲಾಂ ಧರ್ಮದವರಿಗೆ ಕುರಾನ್, ಸಿಖ್ ಧರ್ಮದವರಿಗೆ ಗುರು ಗ್ರಂಥ ಸಾಹಿಬ್, ಲಿಂಗಾಯತರಿಗೆ ವಚನ ಸಾಹಿತ್ಯ, ಬೌದ್ಧ ಧರ್ಮದವರಿಗೆ ತ್ರಿಪೀಠಿಕೆಗಳು, ಜೈನ ಧರ್ಮದವರಿಗೆ ಅಂಗಗಳು ಅಥವಾ ಯೋಗಗಳು ಅಂತ ಬರ್ತವೆ. ಈ ರೀತಿಯಾಗಿ ನಾವೇನಪ್ಪಾ ಅಂದ್ರ ಹೇಳ್ತಕ್ಕಂಥದನ್ನ ನೋಡ್ತೀವಿ. 4ನೇ ಕಂಡೀಷನ್ ಕೂಡ ಆಯ್ತು. 5ನೇ ಕಂಡೀಷನ್ ನೋಡ್ತೀವಿ. ನಿರ್ದಿಷ್ಟ ಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆ. ಅವ್ರೆಲ್ಲನೂ ಕೂಡ ಅದ. ನೀವೆಲ್ಲಿ ಹೋಗ್ತೀರಪ್ಪ ಅಂತ ಕೇಳಿದಾಗ ಸರ್ ನಾವು ಅಲ್ಲಿ ಇಲ್ಲಿ ಅಂತಾರ. ಹೊರಳೊಳಗೆ ಇಷ್ಟಲಿಂಗ ಇತ್ತು ಅಂದ್ರ ನೀವೇನಪ್ಪಾ ಅಂದ್ರೆ ಲಿಂಗಾಯತ ಧರ್ಮದ ಬಗ್ಗೆ ಹೇಳಿ ಈ ರೀತಿಯಾಗಿ ಪರಿಕಲ್ಪನೆಯನ್ನ ಧರ್ಮದ ಬಗ್ಗೆ ನಾವು ಮಕ್ಕಳಲ್ಲಿ ಮತ್ತು
ಯುವಕರಲ್ಲೂ ಕೂಡ ದೊಡ್ಡವರಲ್ಲೂ ಕೂಡ ಮೂಡಿಸ್ತಕ್ಕಂಥದ್ದನ್ನ ಈ ಕೆಲಸ ನಾವು ಮಾಡ್ಬೇಕಾಗಿದೆ. ಈ ರೀತಿಯಾಗಿ ಆದಾಗ ಮಾತ್ರ ಏನಪ್ಪಾ ಅಂದ್ರ ಧರ್ಮದ ಕುರಿತಾಗಿ ಸಾಧ್ಯ ಆಗ್ತದೆ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾನು ಒಂದು ಮಾತನ್ನ ಹೇಳ್ತೀನಿ, ನಾವು ಕನಿಷ್ಠ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮಗುರು ಯಾರು ಅಂತ ಹೇಳುವಂತ ಸಾಮರ್ಥ್ಯ ನಂಬಲಿಲ್ಲ. ನಮ್ಮ ಧರ್ಮ ಗ್ರಂಥ ಯಾವುದು, ನಮ್ಮ ಧರ್ಮ ಕ್ಷೇತ್ರ ಯಾವುದು, ನಮ್ಮ ಧರ್ಮದ ಧ್ವಜ ಯಾವುದು, ಧರ್ಮದ ಸಾಹಿತ್ಯ ಏನದ, ಕನಿಷ್ಠ ಇವರೇ ಹೇಳ್ತಕ್ಕಂತ ಪ್ರಜ್ಞೆ ಬಹುಶಃ ನಾವು ನಿಮಗ್ ಹೇಳ್ತಾ ಇಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಯಾಕಂದ್ರೆ ಹಂಗಾಗಿ ಶಾಲೆ ಒಳಗ ಯಾವುದೇ ಮೇಲಾಧಿಕಾರಿಗಳು ಭೇಟಿ ಕೊಟ್ಟಾಗ ಅಥವಾ ನಾನು ಕ್ಲಾಸ್ ಟೀಚರ್ ಇದ್ದು ಮಕ್ಕಳಿಗೆ ಅಟೆಂಡೆನ್ಸ್ ತಗೊಂಡಾಗ ಯಾರಿಗ್ ಬೈತೀನಿ ಅಂದ್ರೆ ಯಾರು ಎದುರಿರ್ತಾರ ಅವರಿಗೆ ಬೈತಾರ, ಹೌದಲ್ಲ? ಅವ್ ಬಿಟ್ಟಿರ್ತಾನ ಶಾಲೆ, ಅವನಿಗೆ ಬೈಯಂಗಿಲ್ಲ, ಅವ ಯಾಕೆ ಬಂದಿಲ್ಲ ಅಂತ ಇವನಿಗೆ ಬೈತೀವಿ, ಕರ್ಕೊಂಡ್ ಬರಂಗಿಲ್ಲ. ಆಫೀಸರ್ ಬಂದಾಗ ಕೂಡ ಯಾರು ಇಲ್ಲ ಅವ್ರಿಗೆ ಬಿಡ್ತಾರ, ಇದ್ದವರಿಗೆ ಬೈತಾರ, ಅದು ಮಾಡಿಲ್ಲ ನೀವು ಇದು ಮಾಡಿಲ್ಲ. ಹಾಗೆ ನಾವು ಬಹುಶಃ ನಾವು ನಿಮ್ಗೆ ಏನಿಲ್ಲ ನಾವು ನಾವೇ ಕೂಡ ಚರ್ಚೆ, ಯಾಕಂದ್ರೆ ನಿಮ್ ಕಡೆ ಹೇಳ್ತೀವಿ ಕಡೆನೂ ಕೂಡ ಅದು ದೋಷ ಇರ್ತದೆ. ಈ ಕನಿಷ್ಠವಾಗಿರ್ತಕ್ಕಂತ ಅಂಶಗಳನ್ನ ನಾವು ಹೇಳ್ಬೇಕಾಗ್ತದೆ. ನಮ್ಮ ಧರ್ಮ ಅಂದ್ರೇನು, ಸಾಹಿತ್ಯ ಅಂದ್ರೇನು. ಬಹುಶಃ ನಾವು ಇಷ್ಟಲಿಂಗದ ಬಗ್ಗೆ ನಾನು ಬಹಳಷ್ಟು ಕಡೆ ಹೇಳ್ತೀನಿ ಮಕ್ಕಳಿಗೆ, ಇಷ್ಟಲಿಂಗವನ್ನ ಧರಿಸ್ಕೊಳ್ಳೋದಾಗಿರ್ಬೋದು ಅಥವಾ ಪ್ರತಿದಿನನೂ ಕೂಡ ಒಂದು ವಚನ, ಸ್ನಾನ ಆದ್ಮೇಲೆ ಒಂದು ವಚನವನ್ನ ಹೇಳೋದು, ಹೇಳಿದ ಮೇಲೆ ನಮ್ಮ ಆಚರಣೆ ಹೆಂಗಿರ್ಬೇಕು ಅಂತಂದ್ರೆ ತಂದೆ ತಾಯಿಗಳು ದೇವರಿಗಿಂತ ಶ್ರೇಷ್ಠ ಅನ್ನುವುದನ್ನ ಕಲಿಸುವಂಗ ನಾವೇನಪ್ಪಾ ಅಂದ್ರೆ ಮಕ್ಕಳಲ್ಲಿ ಬುದ್ಧಿಯನ್ನ ಬೆಳೆಸಬೇಕಾಗುತ್ತೆ. ಬಹುಶಃ ನಾವು ಈಗ ಹೇಳೋದಲ್ಲ, ಬಂಡೂರ ಅವರ ಅನುಕರಣ ಕಲಿಕೆ ಅಥವಾ ವೀಕ್ಷಣಾ ಕಲಿಕೆ ಅಂತೀವಿ, ಅದಕ್ಕೆ ಒಂದು ಪೂರಕವಾಗಿ ಒಂದು ಕಥೆ ಬರ್ತದೆ. ಇಬ್ಬರು ತಂದೆ ತಾಯಿಗಳಿದ್ರು, ಅವರಿಗೆ 8 ವರ್ಷದ ಮಗು. ಸಿಟಿ ಒಳಗೆ ಮನಿ ಮಾಡಿದ್ರು, ವೃದ್ಧ ತಾಯಿ ಮನಿ ಒಳಗೆ ಇರ್ತಾಳ. ಅವಾಗ ಒಂದು ದಿನ ಏನಾಗ್ತದೆ ಅಂದ್ರೆ ಹೆಂಡತಿ ಹೇಳ್ತಾಳ, ಇವತ್ತು ನಮ್ಮ ಫ್ರೆಂಡ್ ಬರ್ತ್ಡೇ ಅದ, ಬರ್ರಿ ಹೋಗಿ ಬರೋಣ ಸಾಯಂಕಾಲ. ಆಯ್ತಮ್ಮ ಹೋಗಮಿ ಅಂತ ಹೇಳ್ಕೊಂಡು ಮಗು, ತಂದೆ ತಾಯಿ 3 ಜನ ರೆಡಿ ಆಗ್ತಾರೆ. ಮನಿ ಒಳಗ ವಯಸ್ಸಾಗಿರ್ತಕ್ಕಂಥ ತಾಯಿ ಇರ್ತಾಳ, ಅವಂತನ ಸಾಯಂಕಾಲ ಅಲ್ಲೇ ಊಟ ಮಾಡಿ ಬರ್ತೀವಿ, ತಾಯಿಗೆ ಏನಾದ್ರೆ ಮಾಡ, ಈಗ ಟೈಮ್ ಆಗ್ಯದ ನನ್ ಕೈಲಿ ಮಾಡಕ್ ಆಗಂಗಿಲ್ಲ, ಮಗು ಕೆಲ್ಸೋತ ಟೈಮ್ ಆಗ್ಯದ ಈಗ ಮಾಡಕ್ ಆಗಂಗಿಲ್ಲ, ಹಂಗೆ ಬರ್ರಿ ಅಂತ. ಹೆಂಗ ಊಟ ಹೆಂಗ, ಇಲ್ಲೇ ಸಮೀಪನೇ ಅರ್ಧ ಕಿಲೋಮೀಟರ್ ದೂರ ಒಂದು ದೇವಸ್ಥಾನ, ಅಲ್ಲಿ ಪ್ರವಚನಗಳು ಇರ್ತಾವ, ಪ್ರಸಾದ ಇರ್ತದ, ಹೋಗಿ ತಗೊಂಡ್ ಬಾ ಅಂತ ಹೇಳ್ರಿ, ಏನಾಗ್ಯದ ಅವ್ರಿಗೆ. ಆಯ್ತು ಅಂತ ಹೇಳಿ ತಾಯಿಗೆ ಅದೇ ಮಾತು ಹೇಳ್ತಾನೆ, ಹೋಗ್ತಾನ. ಹೋದ್ಮೇಲೆ ರಾತ್ರಿ 10 ಗಂಟೆ ಸುಮಾರಿಗೆ ಎಲ್ಲ ಊಟ ಅದು ಮಾಡಿ ಸಂತೋಷವಾಗಿ ಮನೆಗೆ ಬರ್ತಾರೆ. ಮನೆಗೆ ಬಂದು ಮಗುವಿಗೆ ಕೇಳ್ತಾರೆ, ಮಗು ಬರ್ತಡೇ ಹೇಗಿತ್ತು? ಬಹಳ ಚೆನ್ನಾಗಿತ್ತಮ್ಮ. ಮನಿ ನೋಡಿದಲ್ಲ ಎಷ್ಟು ದೊಡ್ಡದಿತ್ತು, ಮನಿ ಬಹಳ ದೊಡ್ಡದಿತ್ತು. ಅವ್ರ ಕಾರ್ ನೋಡಿದ್ದಲ್ಲ, ಕಾರ್ನು ತುಂಬಾ ದೊಡ್ಡದಿತ್ತಮ್ಮ. ನೀನೇನ್ ಮಾಡ್ತಿ? ಅಮ್ಮ ನಾನು ದೊಡ್ಡ ಕಾರ್ ತಗೋತೀನಿ, ಭಾರಿ ಖುಷಿ ಆಯ್ತು. ನಾನು ದೊಡ್ಡ ಆಫೀಸರ್ ಆಗ್ತೀನಿ, ಖುಷಿ ಆಯ್ತು. ದೊಡ್ಡ ಮನೆಯನ್ನ ಕಟ್ಟಿಸ್ತೀನಮ್ಮ, ಭಾರಿ ಸಂತೋಷ ಆಯ್ತು ತಂದೆ ತಾಯಿಗಳಿಗೆ. ಆದ್ರಮ್ಮ ಮನಿ ಎಲ್ಲಿ ಕಟ್ಸಂಗಿಲ್ಲ ನೋಡು, ಎಲ್ಲಿ ಕಟ್ಟಿಸ್ತೀನಿ? ಯಾವುದರೆ ದೇವಸ್ಥಾನದ ಪಕ್ಕದೊಳಗೆ ಕಟ್ಟಿಸ್ತೀನಿ. ಯಾಕಾದ್ರೆ ನಿಮ್ಮ ವಯಸ್ಸಾದ ಮೇಲೆ ನನ್ನ ಹೆಂಡತಿ ಮತ್ತೆ ನಾನು ಎಲ್ಲಾದ್ರೂ ಪಾರ್ಟಿಗೆ ಹೋಗ್ಬೇಕಾದ್ರ ಮತ್ತೆ ನೀ ಹೆಂಗ್ ಊಟ ಮಾಡ್ತೀರಿ ಗುರು ಕೂಡಿ? ದೂರದ ದೇವಸ್ಥಾನ ಹೋಗಕ್ ಆಗಂಗಿಲ್ಲ, ದೇವಸ್ಥಾನದ ಪಕ್ಕದಲ್ಲಿ ಅಂದ್ರೆ ಮನಿ ಕಟ್ತೀನಿ ಅಂತ ಹೇಳ್ತಾರೆ. ಇದು ವೀಕ್ಷಣಾ ಕಲಿಕೆ. ಅವಾಗ ತಂದೆಗೆ ತಾಯಿಗೆ ಎಬ್ಬಿಸಿ ಬಿಸಿಯಾದ ಅನ್ನವನ್ನ ಮಾಡಿ ಉಣಿಸ್ತಾರ ಅಂತಕ್ಕಂಥದ್ದು ನಾವು. ಅಂದ್ರೆ ಅರ್ಥ ಏನು ಅಂದ್ರೆ ಮಕ್ಕಳು ನಮ್ಮನ್ನ ಅನುಕರಣೆ ಮಾಡ್ತವೆ. ಇವತ್ತು ಮಕ್ಕಳು ಯಾಕೆ ನಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರ ನಾವು ನಮ್ಮ ತಂದೆ ತಾಯಿಗಳ ಮಾತು ಕೇಳ್ತಾ ಇಲ್ಲ. ಮನಿ ಒಳಗೆ ವರ್ತನೆ ಹೇಗಿರ್ಬೇಕು, ತಂದೆ ತಾಯಿಯ ವರ್ತನೆ ಹೇಗಿರ್ಬೇಕು, ಮಗು ಏನಾದ್ರೂ ತಪ್ಪು ಮಾಡಿದಾಗ ನಾವು ತೋರಿಸುವ ಸಿಟ್ಟು ಯಾವ ರೀತಿ ಆಗಿರ್ಬೇಕು, ಅದು ಮುಂದೆ ಮಗುವಿನ ಮೇಲೆ ಪ್ರಭಾವ ಬೀರ್ತದೆ. ಒಂದು ಗೊಂಬೆ ಪ್ರಭಾವ ಬೀರ್ತದೆ ಅಂದ್ರೆ ಒಂದು ನಿಜ ಜೀವಂತವಾಗಿರ್ತಕ್ಕಂಥ ಮಗುವಿನ ಮೇಲೆ ಹೊಡೆದಾಗ ಹೇಗೆ ಪ್ರಭಾವ ಬೀರಂಗಿಲ್ಲ, ಅದು ನಾವು ತಿಳ್ಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ನಮ್ಮ ಆಚರಣೆಗಳು ಅಥವಾ ನಮ್ದು ಹ್ಯಾಕ್ ಅಂತಕ್ಕಂಥದ್ದನ್ನ ನೋಡಿದಾಗ ಇನ್ನೂ ಒಂದು ವಾಟ್ಸ್ಆಪ್ ಬಂದಿತ್ತು, ಬಹುಶಃ ನಾವು ನೋಡಿರ್ಬೋದು. 4ನೇ ತರಗತಿ ಒಬ್ಬ ವಿದ್ಯಾರ್ಥಿನಿ ಬಾಲಕಿ ಮಾಸ್ ಕಾರ್ಡ್ ಒಳಗ ಅವರ ತಂದೆ ಸಹಿ ತಗೋಬೇಕಾಗಿತ್ತು, ಬಹುಶಃ ನೋಡಿರ್ಬೋದು. ಪೇರೆಂಟ್ಸ್ ಸಹಿ ಮಾಡ್ಬೇಕು. ಆ ಮಗು ಬಹಳ ಕಡಿಮೆ ಅಂಕ ತಗೊಂಡಿರ್ತದೆ. ಹೇಗೆ ತೋರಿಸಿ ತಂದೆಗೆ ಸಹಿ ಮಾಡ್ಬೇಕಂದಾಗ ಅವರ ತಂದೆ ಫೈಲ್ಗಳನ್ನ ಒಂದೊಂದು ಸಹಿ ಮಾಡ್ತಿದ್ದ, ಒಂದೊಂದು ಈ ಕಡೆ ಬೀಳ್ತಿದ್ದ, ಒಂದೊಂದು ಈ ಕಡೆ ಸಹಿ ಮಾಡಿ ಇಡ್ತಿದ್ದ, ಒಂದೊಂದು ಈ ಕಡೆ ಇಡ್ತಿದ್ದ. ಅವಾಗ ಮಗು ಏನಪ್ಪಾ ಅಂದ್ರೆ ಅಂಜ್ಕೋತ ತಂದೆ ಹತ್ರ ಹೋಗ್ತದೆ, ಮಾಸ್ ಕಾರ್ಡ್ ಎದುರು ಇಡ್ತದೆ, ನೋಡ್ತಾನೆ, ಸಿಟ್ಟಿಗೆ ಬರ್ತಾನೆ, ಮಾಸ್ ಕಾರ್ಡ್ ಅನ್ನ ಬೀಳ್ತಾನೆ. ಮಗುವಿಗೆ ನೋವಾಗ್ತದ, ಮತ್ತೆ ಮಾಸ್ ಕಾರ್ಡ್ ಅನ್ನ ತರ್ತದ. ಒಂದ್ 10 ನಿಮಿಷ ಆದ್ಮೇಲೆ ಮತ್ತೆ ಮಾಸ್ ಕಾರ್ಡ್ ಅವ್ರ ಅಪ್ಪನ ಎದುರು ಇಡ್ತದ ಸಹಿ ಮಾಡಕ. ಅವ್ರಪ್ಪ ಮತ್ತೆ ನೋಡ್ತಾನ, ಮಾಸ್ ಕಾರ್ಡ್ ಓಪನ್ ಮಾಡಿ ನೋಡ್ತಾನೆ, ಅದರಲ್ಲಿ 2 ರೂಪಾಯಿ ಇರ್ತಾವ. ಗಾಬರಿ ಆಗ್ತಾನ, ಮುಗ್ದೇ ಹೋಯ್ತು. ಕಿಶದೊಳಗ ಏನ್ ಮಾಡ್ತಿದ್ದವ ಅಂದ್ರೆ
ಯಾರು ಫೈಲ್ ಒಳಗ ದುಡ್ಡು ಇಟ್ಟಾರ ಅದು ಸಹಿ ಮಾಡಿ ಈ ಕಡೆ ಇಡ್ತಿದ್ದ, ಫೈಲ್ ದುಡ್ಡು ಇಡೋದ ಫೈಲನ್ನ ಈ ಕಡೆ ಇಡ್ತಿದ್ದ. ಅವಾಗ ಮಗು ತಿಳ್ಕೊತದೆ ನಮ್ಮಪ್ಪ ಬಹುಶಃ ದುಡ್ಡು ಇಟ್ರ ಸಹಿ ಮಾಡ್ತಿರ್ಬೋದು ಅಂತ ತಿಳ್ಕೊಂಡು ₹2 ಇಡ್ತದೆ, ಅವನ ಕಣ್ಣೊಳಗ ನೀರು ಬರ್ತಾವ, ಎಲ್ಲಾ ದುಡ್ಡನ್ನ ಬಿಸಾಕ್ತಾನ. ಇದು ಅನುಕರಣ ಕಲಿಕೆ, ವೀಕ್ಷಣ ಕಲಿಕೆ. ಅಂದ್ರೆ ಮಕ್ಕಳು ನಾವು ಭ್ರಷ್ಟಾಚಾರಿ ಆಗಬೇಡ, ವ್ಯಸನ ಮಾಡಬೇಡ, ದುಷ್ಟರ ಸಂಘ ಮಾಡಬೇಡ ಅಂತ ಎಷ್ಟು ಹೇಳ್ತೀರಿ, ಹೇಳಿದ್ರೆ ಏನೂ ಕೇಳಂಗಿಲ್ಲ. ನಾವು ನಮ್ಮನ್ನ ನೋಡಿ ಕಲಿತದೆ, ಪಕ್ಕದವರನ್ನ ನೋಡಿ ಕಲಿತದೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ. ಮತ್ತೆ ನಮ್ಗೆ ಹೆಂಗಾಗಿದೆ ನಮ್ಮದ ಲಿಂಗಾಯತರ ಪಾತ್ರ ಅನ್ನುವಂಥದ್ದನ್ನ ಬಹುಶಃ ಟೈಮ್ ಆಗಿದೆ ಅಂತ ಚೀಟಿ ಕೊಟ್ಟಿದ್ದಾರೆ. ಇನ್ನೊಂದ್ 2 ನಿಮಿಷ ಆಯ್ತು. ನಮ್ಮ ಲಿಂಗಾಯತರ ಆಚರಣೆಗಳು ಅಂತಕ್ಕಂಥದ್ದನ್ನ ನೋಡಿದ್ರೆ, ಒಂದು ವಿಶಾಲವಾದ ಮರ ಇತ್ತಂತೆ. ಆ ಮರದೊಳಗ ಹದ್ದುಗಳು ಗೂಡನ್ನ ಕಟ್ಟಿ ಮೊಟ್ಟೆಯನ್ನ ಇಟ್ಟಿದ್ದು. ಅದೇ ಕೆಳಗಿನ ಟೊಂಗೆ ಒಳಗ ಕಾಗೆನ್ ಕೂಡ ಮೊಟ್ಟೆ ಇಟ್ಟಿತ್ತಂತೆ. ಕಾಗೆ ಕೂಡ ಮೊಟ್ಟೆ ಇಟ್ಟಿತ್ತು. ಏನೋ ಬಿರುಗಾಳಿ ಆ ಹದ್ದಿನ ಗೂಡಿನಲ್ಲಿರ್ತಕ್ಕಂಥ ಮೊಟ್ಟೆಗಳು ಹೋಗಿ ಕಾಗೆ ಗೂಡದೊಳಗೆ ಬಿದ್ದು. ಸುಮಾರು ದಿನಗಳಾದ್ಮೇಲೆ ಕಾಗೆ ಗೂಡಿನಲ್ಲಿರ್ತಕ್ಕಂಥ ಹದ್ದಿನ ಮರಿಗಳು ಮೊಟ್ಟೆ ಹೊಡೆದು ಹೊರಗೆ ಬರ್ತವೆ. ಹೊರಗೆ ಬಂದು ಕಾಗೆ ಹಾಗೆ ಹೋಗೋದು, ಕಾಗೆ ಹಾಗೆ ಹಾರೋದು, ಕಾಗೆ ಹಾಗೆ ತಿನ್ನೋದು ಮಾಡ್ತಿದ್ವು ಅಂತ. ಅವಾಗ ಒಂದು ಹದ್ದು ಬರ್ತದ, ಬುದ್ಧಿ ಕಲಿಸ್ತಕ್ಕಂಥ ಹಿರಿಯ ಹದ್ದು, ನೋಡಪ್ಪ ನೀನು ಕಾಗೆ ಅಲ್ಲ, ಬರೀ ಗಿಡದಿಂದ ಗಿಡಕ್ಕೆ ಹಾರುವಲ್ಲೇನು, ನೀನ್ ಏನ್ ರೀತಿ ಅಂದ್ರೆ ಆಕಾಶದಷ್ಟು ಎತ್ತರಕ್ಕೆ ಹಾರುವಂತ ಶಕ್ತಿ ನಿಮ್ಮನೊಳಗದ, ನೀನು ಅಷ್ಟು ಎತ್ತರಕ್ಕೆ ಹಾರು ಅಂತ ಹೇಳಿದಾಗ ಅದು ಒಂದ್ಸಲ ನೋಡ್ತದಂತ. ಅವಾಗ ಆಕಾಶದಷ್ಟು ಎತ್ತರಕ್ಕೆ ಕಾಗೆ ಹಾರ್ತದ. ನಮ್ಮ ಪರಿಸ್ಥಿತಿಯಲ್ಲಿ ಹದ್ದಿನ ಪರಿಸ್ಥಿತಿಯ ಒಳಗಾಗ್ಯದ. 12ನೇ ಶತಮಾನದೊಳಗ ಅಪ್ಪ ಬಸವಾದಿ ಶರಣರು ಲಿಂಗಾಯತರ ಗೂಡನ್ನ ಕಟ್ಟಿದ್ರು. ಬಿರುಗಾಳಿ ಅಂದ್ರೆ ಕಲ್ಯಾಣದ ಕ್ರಾಂತಿ ನಮ್ಮೆಲ್ಲ ಲಿಂಗಾಯತರ ಮೊಟ್ಟೆಗಳು ಹೋಗಿ ವೈದಿಕ ಶಾಹಿ ಅಂತಕ್ಕಂಥ ಕಾಗೆ ಗೂಡಿನೊಳಗೆ ಸೇರ್ಕೊಂಡ್ ಬಿಟ್ಟಾವ. ಅವ್ರೊಳಗ ಇದ್ದೀವಿ, ಅವ್ರೊಳಗ ಮರಿ ಹಾಕಿ ಕೂತೀವಿ. ಆದ್ರೆ ನಿಮ್ಗ ಹದ್ದಿನ ರೂಪದೊಳಗ ತಿಳಿಸಿ ಹೇಳ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡ್ತಿದ್ರೆ ಅದು ಅಜ್ಜಾಮೂರ್ ಸೇವಾ ಟ್ರಸ್ಟ್ ಅವರು ಮಾಡ್ತಿದ್ದಾರೆ ಅಂತಕ್ಕಂಥದನ್ನ ನಾವು ಮರಿಬಾರ್ದು. ಯಾಕಂದ್ರೆ ನಮ್ಮೊಳಗಿನ ಅರಿವಿನ ಜಾಗೃತ ಮಾಡಿಸದೇ ಇದ್ರೆ ನಮ್ಗೆ ತಿಳಿಸಿ ಹೇಳೋರ ಅದ ಕೆಲಸವನ್ನ ನಾವು ಮಾಡ್ಬೇಕು ಅಂತಕ್ಕಂಥದನ್ನ ತಿಳ್ಕೊಂಡು, ಜೊತೆಗೆ ಇನ್ನೊಂದು ಸಣ್ಣ ಕಥೆಯನ್ನ ಹೇಳ್ತೀನಿ. ಬರೀ ಸಣ್ಣ 2 ನಿಮಿಷದೊಳ ಕತೆ. ಯಾವ ರೀತಿ ಆಗಿದೆ ಅಂತಕ್ಕಂಥದನ್ನ, ಒಂದು 10 ಜನ ತೀರ್ಥಯಾತ್ರೆಯನ್ನ ಮಾಡ್ತಿರ್ತಾರಂತೆ. ತೀರ್ಥಯಾತ್ರೆಯನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಲಿಂಗಾಯತರ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಾಂಕೇತಿಕ ಘಟನೆಗಳು. ತೀರ್ಥಯಾತ್ರೆ ಮಾಡ್ಬೇಕಾದ್ರೆ 1 ತಿಂಗಳ ಪರ್ಯಂತ ತೀರ್ಥಯಾತ್ರೆ ಮಾಡಿ ಮರಳಿ ಊರಿಗೆ ಬರ್ತಾರೆ. ಇನ್ನೊಂದು 4 ಕಿಲೋಮೀಟರ್ ಒಳಗ ಮರುಭೂಮಿ ಪ್ರದೇಶ ಇರ್ತದೆ, ಬಹಳಷ್ಟು ಬಾಯಾರಿಕೆ ಆಗ್ತದ, ನೀರು ಕುಡಿದಿಲ್ಲ ಅಂದ್ರೆ ಸಾಯುವಂತ ಪರಿಸ್ಥಿತಿ ಆಗ್ತದೆ. ಪರಿಸ್ಥಿತಿ ಆದ್ರೆ ಕೊನೆಗೆ ಅಲ್ಲಾಡಿ ಹುಡುಗಾಡ್ತಾರೆ, ಒಂದು ಬಾವಿ ಸಿಗ್ತದ, ಬಾವಿ ನೀರ್ ಇರ್ತಾವ, ನೀರು ಸೇದೋಕ ಹಗ್ಗನ ಕೂಡ ಇರ್ತದ. ಆದ್ರೆ ಎದಕ್ಕೆ ಸೇದಬೇಕು ಅಂತ ಯಾವುದೇ ಪಾತ್ರೆ ಪರಿಕರಗಳು ಇರಂಗಿಲ್ಲ. ಕೊನೆಗೆ ಏನಪ್ಪಾ ಅಂದ್ರೆ ಅಲ್ಲಾಡಿ ಕಡೆ ಹುಡುಕಾಡ್ತಾರೆ 10 ಜನ ಕೂಡಿ ಒಂದು ಹಳೆಯ ಶೂ ಬಿದ್ದಿರ್ತದ, ಬೂಟ್ ಅಂತೀವಲ್ರಿ, ಶೂ ಬಿದ್ದಿರ್ತದೆ. ಅವ್ರಂತಾರ, ನೋಡಪ್ಪ ಇದು ಶೂಕ್ ಹಗ್ಗ ಕಟ್ಟೋನು, ಕಟ್ಟಿ ಏನಪ್ಪಾ ಅಂದ್ರೆ ನೀರ್ ಕುಡಿಯಾನಿ. ಅವಾಗ ಎಲ್ಲರೂ ಅಂತಾರ, ಅಲ್ಲಪ್ಪ ಎಷ್ಟು 1 ತಿಂಗಳ ಕಾಲ ತೀರ್ಥಯಾತ್ರೆ ಮಾಡಿವಿ, ಮತ್ತ ಅಪವಿತ್ರ ಆಗ್ತೀವಿ. ಹೇಗ ಅಪವಿತ್ರ ಆಗ ಪ್ರಶ್ನೆ ಬೇಡ, ಜೀವನ್ ತೊಳೆದ್ರೆ ಸಾಕಾಗ್ಯದ. ಆಯ್ತಪ್ಪ, ಹಂಗಿದ್ರೆ ಶೂದೊಳಗೆ ನೀರು ಕುಡಿಯೋಣ ಅಂತ ಹೇಳಿ 9 ಜನ ನೀರು ಕುಡಿತಾರ. ಶೂದೊಳಗಿಂದ ಸೇದಿ ಒಬ್ಬ ಅಂತಾನೆ, ನೋಡಪ್ಪ ನಾನು ಸತ್ರು ಪರವಾಗಿಲ್ಲ, ಅದ್ರೊಳಗಿಂದ ನೀರು ಕುಡಿಯಂಗಿಲ್ಲ. ಕೊನೆಗೆ 4 ಕಿಲೋಮೀಟರ್ ವರೆಗೆ ಹಂಗೆ ನಡ್ಕೋತ ಹೋಗ್ತಾರ. ಅದೃಷ್ಟವಶದಿಂದ ಆ ನೀರು ಕುಡಿಲಾರ್ದಂತ ವ್ಯಕ್ತಿನೂ ಕೂಡ ಜೀವಂತ ಇರ್ತಾನ. ಮರುದಿವಸ ಗ್ರಾಮದ ತಲುಪಿದ ಮೇಲೆ ಸನ್ಮಾನ ಕಾರ್ಯಕ್ರಮವನ್ನು ಇಡ್ತಾರೆ. 10 ಜನ ವೇದಿಕೆ ಮೇಲೆ ಕುಂಡ್ರಿಸಿ ಅವಾಗ ಸನ್ಮಾನವನ್ನು ಮಾಡ್ತಾರೆ. ಸನ್ಮಾನಿತರ ಪೈಕಿ ಒಬ್ಬರು ಮಾತಾಡ್ಬೇಕು ಅಂತ ಘೋಷಣೆ ಮಾಡ್ತಾರೆ. 9 ಜನ ವಿಚಾರ ಮಾಡ್ತಾರೆ, ಏನಾದ್ರೂ ಇವ ಮಾತಾಡ್ದಂದ್ರ ನಮ್ದು ಎಲ್ಲರೇ ಬಿಚ್ಚಿತ್ತಂದ್ರ ಹೇಗ, ಶೂದೊಳಗಿಂದ ನೀರು ಕುಡಿದು ಅಪವಿತ್ರ ಆಗಿ ನಮ್ಮ ಗ್ರಾಮದಿಂದ ಬಹಿಷ್ಕಾರ ಮಾಡ್ತಾರ. ಬೇಡ, ನೀನೇ ಮಾತಾಡಂತ ಒಬ್ನಿಗೆ ತಯಾರು ಮಾಡ್ತಾರ, ನೀನೇ ಮಾತಾಡಂತ ಒಬ್ನಿಗೆ ಹೇಳ್ಬಿಡ್ತಾರ. ಅವ ಬರ್ತಾನ, ವೇದಿಕೆ ಮೇಲೆ ಕುಂದಿರ್ತಾನೆ. 1 ತಿಂಗಳ ಕಾಲ ಬಹಳ ಅದ್ಭುತವಾದ ಯಾತ್ರೆಯನ್ನ ಮಾಡಿದೀವಿ. ಆದ್ರೆ ನಿನ್ನೆ ಏನಾಗಿತ್ತು ಅಂದ್ರೆ, ಬರ್ತಾ ಇದೀವಿ, ಬಾಯಾರಿಕೆ ಆಗಿತ್ತು, ಸಾಯ್ತೀವಿ ಅಂತ ಪರಿಸ್ಥಿತಿ ಆಯ್ತು. ಆ ರಾಷ್ಟ್ರೊಳಗ ಒಂದು ಬಾವಿ ಕಾಣಿಸ್ತು, ಶೂ ಬಿದ್ದಿತ್ತು. ನಾವು 9 ಜನ ವಿಚಾರ ಮಾಡಿದೀವಿ, ಅಪವಿತ್ರ ಆಗೋದು ಬೇಡ, ಸತ್ರು ಪರವಾಗಿಲ್ಲ ಅಂತ ನಾವ್ ಅಂದಿವಿ. ಆದ್ರೆ ಇವ ಏನ್ ಗೊತ್ತಾನಲ್ಲ, ನಾ ಸತ್ರ ಬೇಡಪ್ಪ, ನೀರ್ ಕುಡಿತೀನಿ ಅಂತ ಶೂದೊಳಗೆ ನೀರು ಕುಡದ ಅಂತ ಹೇಳ್ಬಿಟ್ಟು ಜನ ಮಾಡಿದ ಅಂದ್ರ ಅವನಿಗೆ ಊರದಿಂದ ಬಹಿಷ್ಕಾರ ಮಾಡ್ಬೇಕು. ಇದು ನಮಗ್ ಹೆಂಗ್ ಅನ್ವಯ ಆಗ್ತದ್ರಿ ಅಂದ್ರೆ, ಬಸವ ತತ್ವ ಹೇಳೋರು ಒಬ್ಬನಂಗಿದ್ದೀವಿ ನಾವೀಗ.
ಶಿವದೊಳಗಿಂದ ನೀರ್ ಕುಡಿಯೋದಂಗ ಪವಿತ್ರ ಏನಿದೀವಲ್ಲ ಬಸವ ತತ್ವ ಹೇಳೋರು ಎಲ್ಲರೂ ಕೂಡ ವೇದ ಇರ್ತಕ್ಕಂಥ ಶರಣರು, ಅಜ್ಜಂಬೂರು ಶೆಟ್ರು, ಮತ್ತೆ ರಂಗೋಟಿ ಶರಣರು ತಾವೆಲ್ಲ ಏನಪ್ಪಾ ಅಂದ್ರ ಏಕಾಂಗಿ ಇದ್ದೀವಿ. 9 ಜನಕ್ಕಪ್ಪ ಅಂದ್ರೆ ವೈದಿಕ ಶಾಹಿ ತತ್ವವನ್ನು ಹೇಳ್ತಾರ. ಅವರೇ ಹೇಳಿ ಹೇಳಿ ಬಹಳ ಜನ ಯಾರು ಹೇಳ್ತಾರ ಅದೇ ಸತ್ಯ ಆಗ್ತದ. ಸಮಾಜದೊಳಗ ಮೀಡಿಯಾದೊಳಗೆ ಏನ್ ತೋರಿಸ್ತದ ಅದೇ ಸತ್ಯ ಆಗ್ತದ. ಅದಕ್ಕಂತ ಸತ್ಯವನ್ನ ನಾವು ನಂಬಾರ್ದು. ಯಾವುದೇ ವಿಚಾರವನ್ನ ಅಪ್ಪ ಬಸವಣ್ಣನವರು, ಬಸವಾದಿ ಶರಣರು ಅರಿವು ಅಂತಕ್ಕಂತ ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನದ ಹೊರಗೆ ಹಚ್ಚಿ ಏನಪ್ಪಾ ಅಂದ್ರ ನಾವು ಚಿಂತನೆಯನ್ನ ಮಾಡ್ಬೇಕಾಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾ, ಬಹುಶಃ ಸಮಯ ಆಗಿರುವುದರಿಂದ ವಿಚಾರಗಳು ಬಹಳಷ್ಟು ಇದ್ರು ಕೂಡ ಮತ್ತೊಮ್ಮೆ ಯಾವಾಗ್ಲಾದ್ರೂ ಅವಕಾಶ ಸಿಕ್ಕರೆ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಲ್ಲಿಯವರೆಗೆ ನನಗೆ ಮಕ್ಕಳಲ್ಲಿ ಧರ್ಮ ಪ್ರಜ್ಞೆ ಅವಶ್ಯಕತೆ ಕುರಿತಾಗಿ ಮಾತನಾಡಲು ಅವಕಾಶ ನೀಡ್ತಕ್ಕಂಥ ವೇದಿಕೆ ಎಲ್ಲ ಪರಮ ಪೂಜರಿಗೂ, ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ವಂದನೆಗಳು. ಶರಣ. ಇಲ್ಲಿಯ ತನಕ ಸುದೀರ್ಘವಾಗಿ ತಮ್ಮ ಸದ್ಭಾವನೆಗಳನ್ನ ಹಂಚಿಕೊಂಡಿರ್ತಕ್ಕಂಥ ಸಂತೋಷ